ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸಮಯದಲ್ಲಿ ಕರ್ತನ ವಾಕ್ಯದ ಧ್ಯಾನವನ್ನು ಮಾಡುವುದಕ್ಕಾಗಿ ನಾವು ಎಫೆಸದವರ ಬರೆದ ಪತ್ರಿಕೆ ಅದರ 6ನೇ ಅಧ್ಯಾಯ 10ರಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳಲಿಕ್ಕಿದ್ದೇವೆ. ಕಡೆ ಮಾತಿನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ಹೋರಾಡುವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಇಲ್ಲಿ ಪೌಲನು ಹೇಳುವುದೇನೆಂದರೆ, ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಾಮಿ, ಈ ಸಮಯದಲ್ಲಿ ನಾವು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಿನ್ನ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ. ವಾಕ್ಯವನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯವನ್ನು ನುಂಗಿಬಿಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳ ಯೋಜನೆಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇವೆ. ವಾಕ್ಯದ ಸತ್ಯಗಳು ನಮ್ಮ ಜೀವನದಲ್ಲಿ ಕಾರ್ಯ ಸಾಧಿಸಲಿ. ಈ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಅದರ ಪ್ರಕಾರ ನಡೆದು ಕೈಕೊಂಡು ನಾವು ಧನ್ಯರಾಗುವಂತೆ, ಕರ್ತನೆ, ನಾವು ಜಯಶಾಲಿಗಳಾಗಿ ನಿಂತುಕೊಳ್ಳಲಿಕ್ಕಾಗುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೆನ್. ಇಲ್ಲಿ ಪೌಲನು ಹೇಳುವಾಗ ಕಡೆ ಮಾತೇನೆಂದರೆ ಎಂಬುದಾಗಿ ಇಲ್ಲಿ ಹೇಳ್ತಾ ನೋಡುವಾಗ, ಮೊದಲು ಆತನು ಹೇಳಿದ ಮಾತುಗಳನ್ನು ನಾವು ವಿಚಾರ ಮಾಡಿಕೊಂಡರೆ, ಅಲ್ಲಿ ಮೊದಲು ನಮ್ಮ ಒಂದು ಪೊಸಿಷನ್ ಏನಾಗಿದೆ, ನಾವು ದೇವರಲ್ಲಿ ಆಶೀರ್ವದಿಸಲ್ಪಟ್ಟವರು, ನಾವು ದೇವರ ಆತ್ಮನಿಂದ ಮುದ್ರಿಸಲ್ಪಟ್ಟವರು, ದೇವರ ಕೃಪೆಯಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ನಾವು ಕ್ರಿಸ್ತನೊಂದಿಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡಲ್ಪಟ್ಟವರು ಆಗಿರುವಾಗ ನಮ್ಮ ಒಂದು ಜವಾಬ್ದಾರಿಕೆಗಳನ್ನು ಕೂಡ ಆತನು ಹೇಳ್ತಾನೆ. ನಾವು ಯಾವ ರೀತಿ ಕ್ರಿಸ್ತನಲ್ಲಿ ನಾವು ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕೆಂಬುದು ಹೇಳಿದ ನಂತರ ಕೊನೆಯದಾಗಿ ಹೇಳ್ತಾನೆ, ಕಡೆ ಮಾತಿನೆಂದರೆ ನೀವು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇಲ್ಲಿ ನಾವು ಯುದ್ಧಕ್ಕೆ ಸಿದ್ಧರಾಗಬೇಕಾಗಿದ್ದರೆ, ವೈರಿಯನ್ನು ನಾವು ಎದುರಿಸಿ ನಿಲ್ಲಬೇಕಾಗಿದ್ದರೆ, ಇಲ್ಲಿ ಮೊದಲನೇ ಸಂಗತಿ ಆತನು ಹೇಳ್ತಾ ಇದ್ದಾನೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿರಿ. ನಾವು ಕರ್ತನನ್ನು ಮಾತ್ರ ಅಲ್ಲ, ನಾವು ನೋಡುತ್ತೇವೆ ಆತನ ಅತ್ಯಧಿಕವಾದ ಶಕ್ತಿಯನ್ನು ನಾವು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಇಲ್ಲಿ ಪೌಲನು 105ನೇ ಕೀರ್ತನೆ ಅದರ 4ನೇ ವಚನದಲ್ಲಿ ಇರುವಂಥ ವಾಕ್ಯವನ್ನು ಅಲ್ಲಿ ಕೋಟ್ ಮಾಡಿ ಆತನು ಹೇಳ್ತಾ ಇರೋದನ್ನು ನೋಡುತ್ತೇವೆ. 106ನೇ ಕೀರ್ತನೆ 105ನೇ ಕೀರ್ತನೆ ಅದರ 4ನೇ ವಚನ. 105:4, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿಕೊಳ್ಳಿ. ನಾವು ಕರ್ತನನ್ನು ಆತನ
ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ ಬರುವಾಗ ನಾವು ನೋಡ್ತೇವೆ, ದೇವರು ಎಷ್ಟು ಬಲವುಳ್ಳವನು, ಎಷ್ಟು ದೊಡ್ಡವನು, ಆತನ ಕೃಪೆ ಎಷ್ಟು ದೊಡ್ಡದು, ಆತನ ಪ್ರೀತಿ ಎಷ್ಟು ಆಳ ಎಂಬುದಾಗಿ ಹೇಳ್ತಾ ನಾವು ನೋಡ್ತೇವೆ. ಅತಿಶಯ ಎಂಬ ಶಬ್ದವನ್ನು ಉಪಯೋಗಿಸ್ತಾನೆ. ಅಲ್ಲಿ ಕೃಪಾತಿಶಯ ನಾವು ನೋಡ್ತೇವೆ, ಆತನ ಬಲಾತಿಶಯ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ ಕರ್ತನ ಬಲ ಎಷ್ಟು ಎಂಬುದಾಗಿ ಅಲ್ಲಿ ನಾವು ತಿಳ್ಕೊಳ್ತೇವೆ. ಕರ್ತನನ್ನು, ಆತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿಕೊಳ್ಬೇಕು. ನಾವು ಯಾವಾಗ ನನ್ನ ಸ್ವಂತ ಶಕ್ತಿಯಿಂದ ಸೈತಾನನ್ನು ಎದುರಿಸಲು ಶಕ್ತನೆಂಬುದಾಗಿ ನಾವು ಭಾವಿಸಿಕೊಳ್ತೇವೋ ಅಂದು ನಾವು ಜಯ ಹೊಂದುವುದಿಲ್ಲ. ಯಾವಾಗ ನಾವು ಕರ್ತನನ್ನು ಆಶ್ರಯಿಸಿಕೊಳ್ತೇವೋ, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ತೇವೋ, ಆವಾಗ ನಾವು ಬಲಗೊಳ್ತೇವೆ. ಇಲ್ಲಿ ನಾವು ನೋಡ್ತೇವೆ ಕೆಲವೊಂದು ಸಂಗತಿ ನಾವು ಬಲ ಹೊಂದಬೇಕಾಗಿದ್ದರೆ, ಕರ್ತನಲ್ಲಿ ನಾವು ಬಲ ಹೊಂದಬೇಕಾಗಿದ್ದರೆ ನಾವು ಮಾಡಬೇಕಾದ ಕೆಲವೊಂದು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ನಮಗೆ ದೇವರ ವಾಕ್ಯದ ಅಸ್ತಿವಾರ ಬೇಕು. ವಿ ನೀಡ್ ಟು ಹ್ಯಾವ್ ದ ಫೌಂಡೇಶನ್ ಆಫ್ ದ ವರ್ಡ್ ಆಫ್ ಗಾಡ್. ಮತ್ತಾಯನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ ಅಲ್ಲಿ ನಾವು ಕರ್ತನು ಹೇಳಿದಂಥ ಮಾತು ನಾವು ನೋಡ್ತೇವೆ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದು 4 ಕಡೆಯಿಂದ ಗಾಳಿ ಬೀಸಿ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಇಲ್ಲ ನೋಡ್ತೇವೆ, ಸೈತಾನನ ಬಿರುಗಾಳಿ, ಆತನ ಶೋಧನೆ ಅದನ್ನು ಹೊಡಲಿಕ್ಕೆ ಬರುವಾಗ ದೇವರ ವಾಕ್ಯವೆಂಬ ಅಸ್ತಿವಾರ ನಮ್ಮಲ್ಲಿ ಇರುವುದಾಗಿದ್ದರೆ ನಾವು ಬಲವಾಗಿರ್ತೇವೆ. ನಾವು ಅಳ್ಳಾಡುವುದಿಲ್ಲ, ಆ ಬಿರುಗಾಳಿಗೆ ಅಳ್ಳಾಡುವುದಿಲ್ಲ, ಪ್ರವಾಹಕ್ಕೆ ಅಳ್ಳಾಡುವುದಿಲ್ಲ. ನಾವು ಕರ್ತನಲ್ಲಿ ಬಲ ಹೊಂದಿದವರಾಗಿ ಕರ್ತನಲ್ಲಿ ದೃಢವಾಗಿ ನಿಂತುಕೊಳ್ತೇವೆ. ನಮಗೆ ವಾಕ್ಯದ ಒಂದು ಅಸ್ತಿವಾರ ಬೇಕು. ಜಪಾನ್ ದೇಶದಲ್ಲಿ ಒಂದು ದೊಡ್ಡ ಭೂಕಂಪ ಆದಾಗ ಎಲ್ಲ ಮನೆಗಳು, ಆ ಊರಲ್ಲಿದ್ದ ಎಲ್ಲ ಮನೆಗಳು ಬಿದ್ದವು, ಆದರೆ ಒಂದು ಮನೆ ಮಾತ್ರ ಬಿದ್ದಿರಲಿಲ್ಲ. ಆಗ ಆ ಒಂದು ಊರಿನ ಇಂಜಿನಿಯರ್ಗಳು ಹೋಗಿ ಈ ಮನೆ ಯಾಕೆ ಬೀಳಲಿಲ್ಲ, ಎಲ್ಲ ಮನೆಗಳು ಬಿದ್ದವು, ಈ ಮನೆ ಯಾಕೆ ಬೀಳಲಿಲ್ಲ ಎಂಬುದಾಗಿ ಹೋಗಿ ಪರೀಕ್ಷೆ ಮಾಡಿದಾಗ ಆ ಮನೆಯ ಅಸ್ತಿವಾರ ಒಂದು ಬಂಡೆ ಮೇಲೆ ಇತ್ತು. ಎಷ್ಟು ಭೂಕಂಪ ಉಂಟಾದರೂ ಕೂಡ ಅದು ಬಂಡೆ ಮೇಲೆ ಇದ್ದುದರಿಂದ ಆ ಮನೆಯ ಯಾವ ಸಂಗತಿಗಳು ಬಿದ್ದು ಹೋಗಲಿಲ್ಲ. ನಮ್ಮ ಜೀವನ ಯೇಸು ಕ್ರಿಸ್ತನೆಂಬ ಆತನ ವಾಕ್ಯದ ಮೇಲೆ ನಾವು ದೃಢವಾದ ಒಂದು ಅಸ್ತಿವಾರ ಹಾಕಿಕೊಂಡು ಆ ಬಂಡೆ ಮೇಲೆ ನಾವು ಮನೆಯನ್ನು ಕಟ್ಟಿಕೊಳ್ಳೋಣ. 2ನೇದಾಗಿ, ನಾವು ಬಲಗೊಳ್ಳಬೇಕಾದ್ರೆ, ಕರ್ತನನ್ನು ಆತನ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಬೇಕಾದ್ರೆ ನಾವು ಪವಿತ್ರಾತ್ಮನ ಅಭಿಷೇಕ ನಾವು ಹೊಂದಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯ ಅದರ 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದರು. ಇಲ್ಲ ನೋಡಿದೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಪೇತ್ರನು ಆತನು ಯೇಸು ಸ್ವಾಮಿಯನ್ನು ಅವರು ಹಿಡ್ಕೊಂಡು ಹೋಗೋ ಬಹಳಷ್ಟು ಭಯಪಟ್ಟು ನಾವು ನೋಡ್ತೇವೆ. ಅಲ್ಲಿ ಒಂದು ದಾಸಿಯ ಮುಂದೆ ಆತನು ಯೇಸುವನ್ನು ಬೊಂಕಿದನು, ಅವನಾರು ನನಗೆ ಗೊತ್ತಿಲ್ಲ ಎಂಬುದಾಗಿ. ಇಲ್ಲ ನೋಡ್ತೇವೆ, ಅಷ್ಟು ಭಯಗ್ರಸ್ತನಾದಂತಹ ವ್ಯಕ್ತಿ. ಪವಿತ್ರಾತ್ಮನು ಆತನ ಮೇಲೆ ಬರುವಾಗ ಅಲ್ಲಿ ಸಾವಿರಾರು ಜನರ ಮುಂದೆ ನಿಂತು ಆತನು ದೃಢವಾಗಿ ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಿಸಿದಂಥ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕರ್ತನನ್ನಾಗಿಯೂ ಮಾಡಿದ್ದಾನೆ ಎಂಬುದಾಗಿ ಅವರಿಗೆ ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ ಬಲದಿಂದ ಸುವಾರ್ತೆಯನ್ನು ಸಾಕು. ನಾವು ಬಲವನ್ನು ಹೊಂದಬೇಕಾದರೆ ನಮಗೆ ಪವಿತ್ರಾತ್ಮ ಬೇಕು. ಪವಿತ್ರಾತ್ಮನಿಲ್ಲದೆ ನಾವು ಬಲವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಎಫೆಸ 6:10 ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. 3ನೇದಾಗಿ, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬ ನಿಮಗೆ ದೃಢತೆ ಇರಲಿ.
ನಿಮ್ಮಲ್ಲಿ ಯೇಸು ಇದ್ದಾನ? ಯೇಸು ಇಲ್ಲದೆ ನಿನಗೆ ಭಯವಿಲ್ಲ. ಯೇಸು ಇದ್ದರೆ ನಿನಗೆ ಭಯವಿಲ್ಲ. ಯೇಸು ಇಲ್ಲದೆ ಹೋದರೆ ನಾವು ಧೈರ್ಯಶಾಲಿಗಳಲ್ಲ. ಎಲ್ಲ ನೋಡ್ತೇವೆ, ಯೇಸು ನಮ್ಮೊಳಗೆ ಬೇಕು. ಸ್ಕೇವನ 7 ಮಂದಿ ಪುತ್ರರು ಯೇಸುವಿನ ಹೆಸರನ್ನು ತೆಗೆದುಕೊಂಡು ದೆವ್ವಗಳನ್ನು ಬಿಡಿಸ್ತಾ ಇದ್ರು. ಆದರೆ ಒಂದು ದೆವ್ವ ಆತ ಹೇಳಿತು, ನಾನು ಯೇಸುವನ್ನು ಬಲ್ಲೆ, ಪೌಲನನ್ನು ಬಲ್ಲೆ, ಆದರೆ ನೀವಾರಂಭದಾಗಿ ಅವರನ್ನು ಬಲಾತ್ಕರಿಸಿ ಅವರ ಬಟ್ಟೆಗಳನ್ನು ಹರಿದು ಅವರನ್ನು ಬತ್ತಲೆಯಾಗಿ ಮಾಡಿದ್ದರಿಂದ ಅಲ್ಲಿಂದ ಓಡಿ ಹೋದರು. ಯಾಕಂದರೆ ಯೇಸು ಅವರ ಹೃದಯದಲ್ಲಿ ಇರಲಿಲ್ಲ. ಅವರು ಕೇವಲ ಯೇಸುವನ್ನು ಹೆಸರನ್ನು ಉಪಯೋಗ ಮಾಡ್ತಾ ಇದ್ರು. ನಿನ್ನಲ್ಲಿ ಯೇಸು ಇದ್ದಾನ? ಯೇಸು ನಮ್ಮೊಳಗೆ ಇದ್ದಾನೋ ಇಲ್ಲಂಬುದಾಗಿ ನಾವನ್ನು ಪರೀಕ್ಷಿಸಿಕೊಳ್ಳಿ. 2 ಕೊರಿಂಥ ಅದರ 13ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. 2 ಕೊರಿಂಥ ಅದರ 13ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಯೇಸು ಕ್ರಿಸ್ತನು ನಿನ್ನಲ್ಲಿದ್ದಾನೆಂಬುದಾಗಿ ನನಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತ ನಿನ್ನಲ್ಲಿ ಇದ್ದಾನೆಂಬಂತ ಭರವಸೆ ಇಲ್ಲದೆ ಹೋದರೆ ಆತನನ್ನು ನಿನ್ನ ಹೃದಯದಲ್ಲಿ ಕರೆ. ಯೇಸು ಇಲ್ಲದೆ ಸೈತಾನನ ವಿರುದ್ಧವಾಗಿ ನೀನು ಹೋರಾಡಲಿಕ್ಕೆ ಸಾಧ್ಯ ಇಲ್ಲ. ಯೇಸು ನಮಗೆ ಬೇಕು. ಆತನು ಸೈತಾನ ತಲೆಯನ್ನು ಜಜ್ಜಿದವನು. ಆ ಶಿಲುಬೆ ಮೇಲೆ ಆತನು ಸೈತಾನನನ್ನು ಜಯಿಸಿ ಜಯೋತ್ಸವ ಮಾಡುತ್ತಾನೆಂಬಂತ ಅವನು ಮೆರೆಸಿ ತೋರಿಸಿದವನು. ಯೇಸು ಎಂಬುದಾಗಿ ನಾವು ಹೆಸರೆತ್ತುವಾಗ ಈಗಲೂ ಸೈತಾನನನ್ನು ನಡುಗುತ್ತಾನೆ. ಆ ಯೇಸು ನಿನ್ನೊಳಗಿದ್ದಾನು. ಆ ಯೇಸು ನಿನ್ನಲ್ಲಿ ಇಲ್ಲದೆ ಹೋದರೆ ನಾವು ನೋಡ್ತೇವೆ ನಮಗೆ ಜಯ ಇಲ್ಲ. ಎಫೆಸರ್ ಬರೆದ ಪತ್ರಿಕೆಯಲ್ಲಿ ನಾವು ತಿರುಗಿ ಬರುವಾಗ ಅದರ 3ನೇ ಅಧ್ಯಾಯ 17ನೇ ವಚನದಲ್ಲಿ ಅಲ್ಲಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರೋದು ನಾವು ನೋಡುತ್ತೇವೆ. 3ನೇ ಅಧ್ಯಾಯ 17ನೇ ವಚನದಲ್ಲಿ, ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ತನ್ನ ಮಾತಿಶಯ ಪ್ರಕಾರ ಅನುಗ್ರಹಿಸಲಿ. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಲಿ ಎಂಬುದಾಗಿ. ಅಲ್ಲಿ ಅವರಿಗಾಗಿ ಪ್ರಾರ್ಥಿಸಿದ. ನಾನು ನಿಮಗಾಗಿ ಕೂಡ ಅದೇ ರೀತಿ ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ದೇವರು ಅನುಗ್ರಹಿಸಲಿ. ದೇವರ ಬಲ ನಾವು ಹೊಂದಿಕೊಳ್ಳಬೇಕೆಂದರೆ, ಆತನ ಅತ್ಯಧಿಕವಾದ ಬಲ ಹೊಂದಿಕೊಂಡು ಸೈತಾನ್ ನಾವು ಎದುರಿಸಬೇಕಾಗಿದ್ದರೆ ಈ ಯೇಸು ನಮ್ಮೊಳಗಿರಬೇಕು. ಆ ಯೇಸು ಇಲ್ಲದೆ ನಾವು ಸೈತಾನನನ್ನು ಎದುರಲಿಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ 1 ಯೋಹಾನ ಅದರ 4:4 ನಾವು ನೋಡ್ತೇವೆ. 1 ಯೋಹಾನನ ಮೊದಲನೇ ಪತ್ರಿಕೆ ಅದರ 4ನೇ ಅಧ್ಯಾಯ 4ನೇ ವಚನ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವ ಆತನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಇಲ್ಲಿ ಆತನು ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿರುವ ಆತನಾದ ಸೈತಾನನಿಗಿಂತ ದೊಡ್ಡವನು, ಬಲಿಷ್ಠನು. ಆತನು ಎಷ್ಟು ದೊಡ್ಡವನು ಎಂಬುದಾಗಿ ನಿಮಗೆ ಗೊತ್ತಿಲ್ಲ, ಆದರೆ ಸೈತಾನನಿಗೆ ಗೊತ್ತು. ಆದ ಕಾರಣ ನೀನು ಯೇಸು ಎಂಬ ಹೆಸರನ್ನು ಉಪಯೋಗಿಸುವಾಗ ಆತನು ಭಯಪಡ್ತಾನೆ. ಯೇಸು ನಿನ್ನಲ್ಲಿರುವಾತಂತ ಯೇಸು ಲೋಕದಲ್ಲಿರುವ ಆತನಿಗಾದ ಸೈತಾನನಿಗಿಂತ ಬಹಳ ದೊಡ್ಡವನು. ಆ ಯೇಸು ನಿನ್ನೊಳಗಿದ್ದಾನೆ. ದೇವರನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಈ ಯೇಸು ನನ್ನಲ್ಲಿರುವಾಗ ಆತನ ಬಲ ನನ್ನಲ್ಲಿ ಕಾರ್ಯ ಸಾಧಿಸುತ್ತದೆ. 4ನೇದಾಗಿ, ದೇವರ ಕೃಪೆಯಿಂದ ನಾವು ಬಲ ಹೊಂದಿದವರಾಗಿರೋಣ. 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನ ನೋಡಿಕೊಳ್ಳೋಣ. 2 ತಿಮೋತಿ 2ನೇ ಅಧ್ಯಾಯ ಅದರ 1ನೇ ವಚನ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಕ್ರಿಸ್ತ ಯೇಸುವಿನ ಕೃಪೆಯಿಂದ ಬಲ ಹೊಂದಿದವನಾಗು. ನಾವು ನಮ್ಮ ಸ್ವಂತ ಶಕ್ತಿ ಮೇಲೆ ಆತುಕೊಳ್ಳುವುದು ಬೇಡ, ದೇವರ ಕೃಪೆ ಮೇಲೆ ಆತುಕೊಳ್ಳೋಣ. ಆತನು ಜಯಿಸುವುದಕ್ಕೆ ಕೃಪೆ ಕೊಡ್ತಾನೆ,
ಶೋಧನೆಗಳನ್ನು ಜಯಿಸುವುದಕ್ಕೆ ಕೃಪೆ ಕೊಡ್ತಾನೆ. ಸೈತಾನನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಕೃಪೆ ಕೊಡ್ತಾನೆ. ಆತನ ಪ್ರವಾಹಗಳನ್ನು ನಾವು ಜಯಿಸಿ ನಿಲ್ಲುವಂತೆ ಬಂಡೆಯಂತೆ ಆತನು ಕೃಪೆ ಕೊಡ್ತಾನೆ. ಆತನ ಕೃಪೆನ ಆಶ್ರಯಿಸಿಕೊಳ್ಳೋಣ. ದೇವರ ಮಗುವೆ, ನೀನು ಕರ್ತನ ಕೃಪೆನ ಆಶ್ರಯಿಸಿಕೊ, ಸ್ವಂತ ಬಲದ ಮೇಲೆ ಅಲ್ಲ. ಯೇಸು ಸ್ವಾಮಿ ಹೇಳಿದ್ದಾನೆ, ನಾನಿಲ್ಲದೆ ನೀವು ಏನು ಮಾಡಲಾರರಿ. ಆ ಯೇಸು ನಮಗೆ ಬೇಕು. ಆತನಿಲ್ಲದೆ ನಾವು ಏನು ಮಾಡಲಾರೆವು. ಆತನ ಕೃಪೆಯೇ ನಮಗೆ ಸಾಕು. ಪೌಲನು ತನ್ನ ಬಲಹೀನತೆ ಸಮಯದಲ್ಲಿ ಸೈತಾನ ವಿರುದ್ಧವಾಗಿ ಹೋರಾಡುವಾಗ ನಾವು ನೋಡ್ತೇವೆ, ಆತನ ಕರ್ತನಿಗೆ ಕೇಳ್ತಾನೆ, ಸ್ವಾಮಿ ಇದರಿಂದ ನಾನು ತಪ್ಪಿಸು. ಹಾಗೆ ಕರ್ತನ ಹೇಳ್ತಾನೆ, ನನ್ನ ಕೃಪೆಯೇ ಸಾಕು. ನಿನ್ನ ಬಲಹೀನತೆಯಲ್ಲೇ ಬಲವು ಸಾಧಕವಾಗ್ತದೆ ಎಂಬುದಾಗಿ. ನನ್ನ ಪ್ರಿಯ ದೇವರ ಮಗುವೆ, ನಾವು ಈ ರೀತಿ ಬಲಹೀನತೆ ಇದೆ, ನಾನು ಆ ರೀತಿ ಬಲಹೀನನಾಗಿದ್ದೇನೆ ಎಂಬುದಾಗಿ ಭಾವಿಸಿಕೊಳ್ಳುವಾಗ ದೇವರ ಕೃಪೆ ಮೇಲೆ ಆತುಕೋ. ಆತನು ಜಯ ಕೊಡ್ತಾನೆ. ಸೈತಾನನ ಮೇಲೆ, ಆತನ ಶೋಧನೆಗಳ ಮೇಲೆ ಆತನು ಜಯ ಕೊಡ್ತಾನೆ. ನಿನ್ನನ್ನು ಪ್ರೀತಿಸಿದಂತ ಕರ್ತನು ಆತನು ನಿನಗೆ ಜಯ ಕೊಡ್ತಾನೆ. ಐದನೆಯದಾಗಿ, ಸೈತಾನನ ತಂತ್ರೋಪಾಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಆತನ ತಂತ್ರಗಳು ಏನು, ಆತನ ಆಯುಧಗಳು ಏನು ಎಂಬುದಾಗಿ ನಾವು ತಿಳಿದುಕೊಳ್ಳುವುದಾಗಿದ್ದರೆ ನಾವು ಅವನ್ನು ಎದುರಿಸಿ ಜಯಶಾಲಿಗಳಾಗ್ತೇವೆ. ಇಲ್ಲಿ 2 ಕೊರಿಂಥ ಅದರ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. 2 ಕೊರಿಂಥ 2ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲ. ಇಲ್ಲಿ ಪೌಲನು ಹೇಳ್ತಾನೆ, ಸೈತಾನನ ಆಲೋಚನೆಗಳು ನಾವು ಅರಿಯದವರಲ್ಲ. ನಮಗೆ ಗೊತ್ತು ಅವನೇನು ಕುತಂತ್ರ ಮಾಡ್ತಾನೆ. ಅದರ ವಿರುದ್ಧವಾಗಿ ನಾವು ಹೇಗೆ ಹೋರಾಡಬೇಕೆಂಬುದಾಗಿ ಕರ್ತನು ತನ್ನ ಆತ್ಮನ ಮೂಲಕ ನಮಗೆ ಕಲಿಸಿಕೊಡ್ತಾನೆ. ಸೈತಾನು ಈ ತಂತ್ರ ಉಪಯೋಗ ಮಾಡ್ತಾನೆ, ಆದ ಕಾರಣ ದೇವರ ಮಗುವೆ ನೀನು ಇದನ್ನು ಉಪಯೋಗ ಮಾಡುವುದಾಗಿ ಹೇಳ್ತಾನೆ. ದಾವೀದನು ಯುದ್ಧ ಮಾಡುವಾಗ ಪ್ರತಿ ಸಾರಿ ದೇವರು ಬೇರೆ ಬೇರೆ ಯುದ್ಧ ತಂತ್ರಗಳನ್ನು ಕೊಟ್ಟ. ಈ ಸಾರಿ ಎದುರಾಗಿ ಹೋಗಂಬುದಾಗಿ, ಮತ್ತೊಂದು ಸಾರಿ ಹೇಳ್ತಾನೆ ಕರ್ತನ ಸೈನ್ಯನ ಮುಂದಾಗಿ ಹೋಯ್ತೆಂಬುದಾಗಿ, ಗಿಡಗಳ ಮೇಲೆ ಸಪ್ಪಳ ಕೇಳುವಾಗ ನೀನು ಅವರನ್ನು ಹಿಂದಣ ಭಾಗದಿಂದ ಅವರ ಮೇಲೆ ಬೀಳು ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ. ಬೇರೆ ಬೇರೆ ಯುದ್ಧ ತಂತ್ರಗಳನ್ನು ಕರ್ತನು ವೈರಿಗಳ ವಿರುದ್ಧವಾಗಿ ಆತನು ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಗಿದ್ಯೋನನ ಯುದ್ಧಕ್ಕೆ ಹೋದಾಗ ಕೇವಲ 300 ಮಂದಿ ಅವರು ತಮ್ಮ ಕೊಂಬುಗಳನ್ನು ತೆಗೆದುಕೊಂಡು ದೀವಟಿಕೆಗಳನ್ನು ಹಿಡಿದುಕೊಂಡು ಜೋರಾಗಿ ಕೊಂಬುವುದುವಾಗ ಅಲ್ಲಿ ಲಕ್ಷಗಟ್ಟಲೆ ಇರುವಂಥ ಅವರ ವೈರಿಗಳು ಅವರು ತಮ್ಮನ್ನು ತಾವೇ ಕೊಂದುಕೊಳ್ಳಲಿಕ್ಕೆ ಆರಂಭಿಸಿದರು. ಇಲ್ಲಿ ದೇವರು ನಮಗೆ ಆತನ ಯುದ್ಧ ತಂತ್ರಗಳ ಬಗ್ಗೆ ನಮಗೆ ಆಲೋಚನೆಗಳನ್ನು ಕೊಡ್ತಾನೆ. ನಮಗೆ ಸೈತಾನನ ಯುದ್ಧ ತಂತ್ರ ನಮಗೆ ಗೊತ್ತಾಗ್ಬಿಟ್ರೆ ಅರ್ಧದಷ್ಟು ಯುದ್ಧ ಜಯ ಬಂದು ಬಿಡ್ತಾರೆ. ಅವ್ರು ಈ ರೀತಿ ಮಾಡ್ಲಿಕ್ಕಿದ್ದಾರೆ ಎಂಬುದಾಗ ವೈರಿಗಳ ಬಗ್ಗೆ ನಮಗೆ ಆ ಜ್ಞಾನ ಸಿಕ್ಬಿಟ್ರೆ ನಾವು ನೋಡ್ತೇವೆ ಮಿಲಿಟರಿಯಲ್ಲಿ ಅರ್ಧದಷ್ಟು ಯುದ್ಧ ಅವರು ಗೆದ್ದ ಹಾಗೆ. ಇರಾಕ್ ಹಾಗೂ ಅಮೆರಿಕದ ಸೈನಿಕರ ಮಧ್ಯೆ ಯುದ್ಧ ನಡೆಯುವಾಗ ನಾವು ನೋಡ್ತೇವೆ ಅಲ್ಲಿ ಉಪಯೋಗಿಸಿದ ಯುದ್ಧ ತಂತ್ರ ವಿಚಿತ್ರವಾಗಿತ್ತು. ಅಲ್ಲಿ ಇರಾಕಿನ ಸೈನಿಕರು ತಮ್ಮ ಬಂಧುಗಳನ್ನು ಹಿಡಿದು ಬಂಕರ್ಗಳಲ್ಲಿ ಕೂತುಕೊಂಡು ಅವರು ಯುದ್ಧ ಆರಂಭಿಸಬೇಕೆಂದಿರುವಾಗ ವಿಚಿತ್ರವಾದ ಘಟನೆ ನಡೆದು ಹೋಯಿತು. ಅದೇನೆಂದರೆ ಅಮೆರಿಕದ ಸೈನ್ಯ ಅವರ ಹಿಂದಿನಿಂದ ಬಂದು ಅವರ ಮೇಲೆ ಆಕ್ರಮಣ ಮಾಡಿತು. ಇವರು ಸುಮ್ಮನೆ ಶರಣಾಗತರಾಗಿ ಆ ಯುದ್ಧದಿಂದ ಹಿಂದೆ ಸರಿದರು. ಎಲ್ಲ ನೋಡ್ತೇವೆ, ಯುದ್ಧ ತಂತ್ರ ಮುಖ್ಯವಾದದ್ದು. ವೈರಿಗಳು ಈ ದಾರಿಯಿಂದ ಬರ್ತಾರೆ ಎಂಬುದಾಗಿ ಗೊತ್ತಾದರೆ ಆ ದಾರಿಯಲ್ಲಿ ನಾವೇನು ಬೇಕಾದರೂ ಮಾಡ್ಬೋದು. ಅದೇ ರೀತಿ ಸೈತಾನನು ಈ ರೀತಿ ಮಾಡಲಿಕ್ಕಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಆನ ವಿರುದ್ಧವಾಗಿ ಸರಿಯಾದ ಆಯುಧಗಳನ್ನು ಉಪಯೋಗಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 6ನೇದಾಗಿ, ದೇವರ ಪ್ರೀತಿಯಲ್ಲಿ ಆಳವಾಗಿ ಬೇರೂರಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ
ಅಲ್ಲಿ ನಾವು ನೋಡ್ತೇವೆ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಎಂಬುದಾಗಿ ನಾವು ನೋಡ್ತೇವೆ. 3ನೇ ಅಧ್ಯಾಯ 18ನೇ ವಚನ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿರುವ ಹಾಗೆ ಪ್ರಾರ್ಥಿಸುತ್ತೇನೆ. ಇಲ್ಲ ನೋಡ್ತೇವೆ, ದೇವರ ಪ್ರೀತಿಯಲ್ಲಿ ಆಳವಾಗಿ ನೀನು ಬೇರೂರು ಬಿಟ್ರೆ ಅದರ ಪ್ರೀತಿಯ ಅಗಲ, ಆಳ, ಎತ್ತರ ಎಷ್ಟೆಂಬುದಾಗಿ ಗುರುತಿಸುವುದಾಗಿದ್ದರೆ ನಿನಗೆ ಒಂದು ಧೈರ್ಯ ಸಿಗ್ತದೆ. ನನ್ನನ್ನು ಪ್ರೀತಿಸುವಂಥ ಕರ್ತನು ಈ ಯುದ್ಧದಲ್ಲಿ ನನಗೆ ಜಯ ಕೊಡ್ತಾನೆ. ಇದು ನಮಗೆ ಧೈರ್ಯ ಕೊಡ್ತದೆ. ನಾವು ನೋಡ್ತೇವೆ, ಪೂರ್ಣ ಪ್ರೀತಿಯು ಭಯವನ್ನು ಹೋಗಿಸುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರೀತಿ ಇರುವಲ್ಲಿ ಭಯ ಇಲ್ಲ. ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ನಿಂತು ದೇವರು ನನ್ನನ್ನು ಪ್ರೀತಿಸ್ತಾನೆ ಅಂತ ಭರವಸೆ ನಮಗಿರುವುದಾಗಿದ್ದರೆ ಅದು ನಮಗೆ ಬಲ ಕೊಡ್ತದೆ. ಸೈತಾನನ ವಿರುದ್ಧವಾಗಿ ನಮಗೆ ಬಲ ಕೊಡ್ತದೆ. ಸೈತಾನ ಆಗಿದೆ ಅಂದ್ರೆ ಸಂಶಯ. ಏನು ಸಂಶಯ? ದೇವ್ರು ನಿಜವಾಗಿ ನನ್ನ ಪ್ರೀತಿ ಮಾಡ್ತಾನ? ದೇವ್ರು ನಿಜವಾಗಿ ನಿನಗೆ ಕೃಪೆ ಕೊಡ್ತಾನ? ದೇವ್ರು ನಿಜವಾಗಿ ನಿನಗೆ ಸಹಾಯಕನಾಗಿದ್ದಾನ ಎಂಬುದಾಗಿ ಸಂಶಯ ಹುಟ್ಟಲಿಕ್ಕೆ ನೋಡ್ತಾನೆ. ನಾವು ಯಾವಾಗ ದೇವರ ಪ್ರೀತಿಯಿಂದ ನೆಲೆಗೊಂಡು ನಿಂತು, ಹೌದು ನನಗೆ ಗೊತ್ತು ನನ್ನ ಕರ್ತನು ನನ್ನನ್ನು ಪ್ರೀತಿಸ್ತಾನೆ, ನನ್ನನ್ನು ಪ್ರೀತಿಸ್ತಾನೆ, ನನ್ನನ್ನು ಪ್ರೀತಿಸ್ತಾನೆ ಎಂಬುದಾಗಿ ನಮಗೆ ದೃಢತೆ ಇರುವುದಾಗಿದ್ದರೆ ಸೈತಾನನ್ನು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ಪೌಲನು ಹೇಳ್ತಾನೆ, ದೇವರನ್ನು ಆತನ ಬಲವನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿ. ದೇವರನ್ನು ಅಂತ ಹೇಳುವಾಗ ಆತನ ಪ್ರೀತಿಯನ್ನು ಕೂಡ ಆಶ್ರಯಿಸಿಕೊಳ್ಳೋಣ. ಅದು ನಮಗೆ ಬಲವನ್ನು ಕೊಡುತ್ತದೆ. 7ನೇದಾಗಿ ನಾವು ನೋಡ್ತೇವೆ, ನಂಬಿಕೆಯಲ್ಲಿ ಬಲವುಳ್ಳವರಾಗಿರೋಣ. ನಂಬಿಕೆಯಲ್ಲಿ ಬಲವುಳ್ಳವರಾಗಿರೋಣ. 1 ಪೇತ್ರ 5:9ನೇ ವಚನ. 1 ಪೇತ್ರ 5:9, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಯಾರನ್ನು ಎದುರಿಸ್ಬೇಕ್ರಿ? ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನನನ್ನು ಎದುರಿಸಿರಿ. ನಂಬಿಕೆಯಲ್ಲಿ ದೃಢ ಇಲ್ಲದ್ರೆ ಎದುರಿಸಲಿಕ್ಕೆ ಹೇಗೆ ಸಾಧ್ಯ? ನಿನ್ನ ನಂಬಿಕೆ ದೃಢವಾಗಿರಲಿ. ಯೇಸುವಿನ ಶಕ್ತಿಯ ಮೇಲೆ ನಿನ್ನ ನಂಬಿಕೆ ದೃಢವಾಗಿರಲಿ. ಯೇಸುವಿನ ಪ್ರೀತಿ ಮೇಲೆ ನಿನ್ನ ನಂಬಿಕೆ ದೃಢವಾಗಿರಲಿ. ಆತನ ನಂಬಿಗಸ್ತಿಕೆ ಮೇಲೆ ನಿನ್ನ ನಂಬಿಕೆ ದೃಢವಾಗಿರಲಿ. ಆತನು ಅವನ್ನು ಜಯಿಸುವುದಕ್ಕೆ ನಮಗೆ ಶಕ್ತಿ ಕೊಡ್ತಾನೆ. ನಂಬಿಕೆಯಲ್ಲಿ ಬಲವುಳ್ಳವರಾಗಿದ್ದು ದೃಢವಾಗಿದ್ದು ಸೈತಾನನನ್ನು ಎದುರಿಸ್ರಿ. ಅದು ನಮಗೆ ಶಕ್ತಿ ಕೊಡ್ತದ್ರಿ. ನಾವು ನಂಬಿಕೆಯಿಂದ ಹೆಚ್ಚಿನ ನಂಬಿಕೆಗೆ ಹೋಗೋಣ, ಬಲದಿಂದ ಹೆಚ್ಚಿನ ಬಲಕ್ಕೆ ಹೋಗೋಣ, ಮಹಿಮೆಯಿಂದ ಹೆಚ್ಚಿನ ಮಹಿಮೆಗೆ ಹೋಗೋಣ. ಇಲ್ಲಿ ಬಲಗೊಳ್ಳುವುದಂದ್ರೆ ಯಾಕೋಬನು ಹೇಳ್ತಾನೆ, ಯಾಕೋಬನ ಪುಸ್ತಕದಲ್ಲಿ ಅದರ 4ನೇ ಅಧ್ಯಾಯ, ಯಾಕೋಬ 4:7ನೇ ವಚನ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಒಳಗಾಗು. 8ನೇದಾಗಿ ನಾವು ನೋಡ್ತೇವೆ, ನಾವು ಬಲಗೊಳ್ಳಬೇಕಾಗಿದ್ದರೆ ದೇವರಿಗೆ ಒಳಗಾಗಬೇಕು. ನನ್ನ ಪಾಪದಲ್ಲಿ ನಾನು ಜೀವಿಸ್ತೇನೆ, ನಾನು ಮನಸ್ಸು ಬಂದಾಗಿ ನಾನು ಜೀವಿಸ್ತೇನೆ ಅಂತ ಹೇಳಿಬಿಟ್ಟು ಸೈತಾನನಿಗೆ ನಮ್ಮ ಜೀವನದಲ್ಲಿ ಅವಕಾಶ ಕೊಟ್ಟು ನಾನು ಸೈತಾನ ಜಯಿಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ? ಆದ ಕಾರಣ ವಾಕ್ಯ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸ್ರಿ, ಆಗ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇಲ್ಲಿ ಪೇತ್ರನು ಹೇಳ್ತಾನೆ, ನಂಬಿಕೆಯಲ್ಲಿ ದೃಢವಾಗಿ ಎದುರಿಸ್ರಿ. ಇಲ್ಲಿ ಯಾಕೋಬನು ಹೇಳ್ತಾನೆ, ದೇವರಿಗೆ ಒಳಗಾಗಿ ಸೈತಾನನನ್ನು ಎದುರಿಸು, ಅವನು ಬಿಟ್ಟು ಓಡಿ ಹೋಗೋಣ ಎಂಬುದಾಗಿ. ನಾವು ಯೋಚನೆ ಮಾಡ್ತೇವೆ, ನಾನು ಆ ರೀತಿಯಾಗಿ ಒಂದು ಎದುರಿಸುವಂಥ ವ್ಯಕ್ತಿಯಲ್ಲ, ನಾನು ಒಬ್ಬ ಸೌಮ್ಯ ವ್ಯಕ್ತಿ ಅಂದರೆ ಎಂಬುದಾಗಿ ಹೇಳ್ತೇನೆ. ಇಲ್ಲ, ದೇವರ ರಾಜ್ಯದಲ್ಲಿ ನೀವು ಬರುವಾಗ ನಿಮಗೊಬ್ಬ ವೈರಿ ಇದ್ದಾನೆ, ಅವನನ್ನು ನೀನು ಎದುರಿಸಲೇಬೇಕು. ಅವನನ್ನು ಎದುರಿಸಲು ನೀನು ದೇವರಿಂದ ಶಕ್ತಿ ಹೊಂದಿಕೊಳ್ಳಬೇಕು. ಆದ ಕಾರಣ ವಾಕ್ಯ ಹೇಳ್ತದೆ, ದೇವರನ್ನು ಅಥವಾ ಕರ್ತನನ್ನು ಆಶ್ರಯಿಸಿಕೊಂಡವರಾಗಿ, ಆತನ ಬಲವನ್ನು ಆಶ್ರಯಿಸಿಕೊಂಡವರಾಗಿ ಸೈತಾನನನ್ನು ಎದುರಿಸಿರಿ. ನಾವು ದೇವರ ಶಕ್ತಿಯನ್ನು
ಆತುಕೊಳ್ಳೋಣ. ಆತನ ಆತುಕೊಳ್ಬೇಕಾಗಿದ್ದರೆ ವಾಕ್ಯ ಹೇಳ್ತದೆ, ನಂಬಿಕೆಯಲ್ಲಿ ದೃಢವಾಗಿ ಆತನ ಎದುರಿಸಿರಿ. ಮತ್ತು ನಾವು ನೋಡ್ತೇವೆ, ದೇವರ ಬಗ್ಗೆ ಒಳಗಾಗಿ ಆತನನ್ನು ಎದುರಿಸಿರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದೆಂಬುದಾಗಿ ವಾಕ್ಯ ಹೇಳುವುದನ್ನು ನಾವು ನೋಡ್ತೇವೆ. ಮತ್ತು ಕೊನೆಯದಾಗಿ ನಾವು ನೋಡ್ತೇವೆ, ದೇವರ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಎಫೆಸ 10 ನಾವು ನೋಡ್ತೇವೆ, 6:10-11 ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನ ಎದುರಿಸಬೇಕಾದರೆ ದೇವರು ನಮಗೆ ಆಯುಧಗಳನ್ನು ಕೊಡ್ತಾನೆ. ಈ ಆಯುಧಗಳು ಸಾಧಾರಣವಾದ ಆಯುಧಗಳಲ್ಲ, ದೇವರ ಎಣಿಕೆಯಲ್ಲಿ ಬಲವುಳ್ಳವುಗಳಾಗಿದ್ದು ಅವು ಸೈತಾನನ ಕೋಟೆಗಳನ್ನೇ ಕೆಡವಿ ಹಾಕುವಂತವಾಗಿವೆ. ಬಲವುಳ್ಳ ಆಯುಧಗಳು, ಅವುಗಳನ್ನು ನಾವು ಧರಿಸಿಕೊಳ್ಳೋಣ, ನಮ್ಮ ಮೇಲೆ ಧರಿಸಿಕೊಳ್ಳೋಣ. ಇಲ್ಲಿ ಹೇಳಿರುವಂತಹ ಆಯುಧಗಳಲ್ಲದೆ ನಾವು ನೋಡುತ್ತೇವೆ ಯಾವ ರೀತಿ ಲೋಕವು ಅನೇಕ ಆಯುಧಗಳ ವಿಷಯದಲ್ಲಿ ಮುಂದೆ ಹೋಗಿರುವಾಗ, ವಿಜ್ಞಾನದ ರೂಪದಲ್ಲಿ ಅದು ಮುಂದಕ್ಕೆ ಹೋಗಿರುವಾಗ, ಬಾಂಬುಗಳು ನಾವು ನೋಡ್ತೇವೆ, ನ್ಯೂಕ್ಲಿಯರ್ ಬಾಂಬುಗಳು ಮತ್ತು ಬೇರೆ ಬೇರೆ ರೀತಿಯ ಆಯುಧಗಳು ಅಲ್ಲಿ ಉಪಯೋಗಿಸ್ತಾ ಇರುವಾಗ, ಅದೇ ರೀತಿ ದೇವರು ಆತ್ಮಿಕವಾಗಿ ಕೂಡ ದೊಡ್ಡ ದೊಡ್ಡ ಆಯುಧಗಳು ನಮಗೆ ಕೊಡ್ತಾನೆ. ಆತ್ಮಿಕವಾದ ಬಾಂಬುಗಳಂತಿರುವಂತಹ ಆಯುಧಗಳು ನಮಗೆ ಕೊಡ್ತಾನೆ. ಸೈತಾನನ್ನು ಬ್ಲಾಸ್ಟ್ ಮಾಡಬಹುದು, ಆತನು ಸ್ಫೋಟ ಮಾಡಬಹುದು, ಆತನ ಕೋಟೆಗಳನ್ನು ಹಾಳು ಮಾಡಬಹುದು. ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಈ ಸಂಗತಿಗಳಾದ ನಂತರ ನಾವು ನೋಡ್ತೇವೆ ಆ ಆಯುಧಗಳು ಏನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. 13ನೇ ವಚನದಿಂದ ನಾವು ನೋಡ್ದಾಗಿದ್ದರೆ, ಎಫೆಸ 6:13 ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಆರ್ಮರ್ಸ್ ಆಫ್ ಗಾಡ್, ದೇವರ ಆಯುಧಗಳನ್ನು ತೆಗೆದುಕೊಳ್ಳ್ರಿ. ನಮ್ಮ ಆಯುಧ ಅಲ್ಲ, ದೇವರ ಆಯುಧ. ಅವು ಸೈತಾನನ ಕೋಟೆಗಳನ್ನೇ ಕೆಡವಿ ಹಾಕುವಂಥವುಗಳ ಆಯುಧ. ಕರ್ತನು ಅದನ್ನು ನಿಮ್ಮಲ್ಲಿ ಕೊಡುವಾಗ ನೀವು ಜಯಶಾಲಿಗಳಾಗಿ ನಿಂತುಕೊಳ್ತೀರಿ. ನಾವು ನೋಡ್ತೇವೆ ಇಲ್ಲಿ ನಿಂತುಕೊಳ್ಳುವುದು, ನಾವು ನಿಂತುಕೊಳ್ಳುವುದು ಮತ್ತು ಸೈತಾನನು ಬೀಳುವುದನ್ನು ನಾವು ನೋಡಬೇಕು. ನಮ್ಮ ಒಂದು ಕಲ್ಪನೆಯಲ್ಲಿ, ನಮ್ಮ ಕನಸಿನಲ್ಲಿ, ನಮ್ಮ ದರ್ಶನದಲ್ಲಿ ನಾವು ನೋಡಬೇಕಾದ ಸೈತಾನನ್ನು ಬೀಳಬೇಕು, ನಾವು ನಿಂತುಕೊಳ್ಳಬೇಕು. ಇಲ್ಲಿ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು ನಾವು ನೋಡ್ತೇವೆ. 10ನೇ ಅಧ್ಯಾಯ ಲೂಕ 10 ಅದರ 18ನೇ ವಚನ, 18-19 ವಚನ. ಆತನವರಿಗೆ ಸೈತಾನನ್ನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡ್ರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೇ ರೀತಿ ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಇಲ್ಲಿ ನಾವು ದೇವರು ಕೊಡುವಂತಹ ಆಯುಧಗಳನ್ನು ನಾವು ತೆಗೆದುಕೊಳ್ಳುವಾಗ ಒಂದು ಸಂಗತಿ ನಾವು ನೋಡ್ತೇವೆ. ಯಾಕೆ ನಾವು ಅವು ತೆಗೆದುಕೊಳ್ತೇವೆ? ನಿಂತುಕೊಳ್ಳುವುದಕ್ಕಾಗಿ, ನಮ್ಮ ಒಂದು ಸ್ಥಾನದಲ್ಲಿ ನಾವು ನಿಂತುಕೊಳ್ಳುವುದಕ್ಕಾಗಿ ನಾವು ನಿಂತುಕೊಳ್ತೇವೆ. ಸೈತಾನನ್ನು ಬಿದ್ದೋಗ್ತಾನೆ. ಇಲ್ಲ, ಅದನ್ನು ಯೇಸು ಸ್ವಾಮಿ ಹೇಳ್ತಾನೆ, ಸೈತಾನನು ಶಿಡಿಲಿನಂತೆ ಬೀಳುವುದನ್ನು ಕಂಡು. ನೀವು ಸೈತಾನ್ ನಿಂತಿರುವುದನ್ನು ನೋಡಬೇಡ್ರಿ, ಸೈತಾನ ಬಿದ್ದಿರುವುದನ್ನು ನೋಡ್ರಿ. ಆತನನ್ನು ತುಳಿದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆತನ ಸಮಸ್ತ ಬಲ, ಹಾವುಗಳನ್ನು, ಚೇಳುಗಳನ್ನು ಹೇಳುವಾಗ ಸಣ್ಣ ದೇವ, ದೊಡ್ಡ ದೇವ, ಏನೇ ಅಂತಾದಲ್ಲಿ, ಬ್ರಹ್ಮರಾಕ್ಷಸರಲ್ಲಿ ಅಂತಾದಲ್ಲಿ ನಾವು ಅದನ್ನು ತುಳಿದು ನಾವು ಜಯಶಾಲಿಗಳಾಗ್ತೇವೆ. ಆತನು ಮಾಡುವಂಥ ಕುತಂತ್ರಗಳನ್ನು ನಾವು ಮುರಿಯುವುದಕ್ಕೆ ದೇವರು ನಮಗೆ ಶಕ್ತಿಯನ್ನು ಅನುಗ್ರಹಿಸ್ತಾನೆ. ಆದ ಕಾರಣ ದೇವರು ದಯಪಾಲಿಸುವಂಥ ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ನಿಂತುಕೊಂಡು ಸೈತಾನನನ್ನು ಬಿದ್ದೋಗುವುದನ್ನು ನಾವು ನೋಡಿಕೊಳ್ಳೋಣ. ಆದ ಕಾರಣ ಅಲ್ಲಿ ಆಯುಧಗಳನ್ನು ಕೊಡ್ತಾ ಇದ್ದಾನೆ. ಈ ಆಯುಧ ಯಾದ್ರಿ ಇಲ್ಲ ನೋಡ್ತೇವೆ. ಮೊದಲನೇ ಆಯುಧ ಬೆಲ್ಟ್ ಆಫ್ ಟ್ರೂತ್,
ಸತ್ಯವೆಂಬ ನಡುಕಟ್ಟು ಅಥವಾ ಯಥಾರ್ಥತೆ ನಮ್ಮಲ್ಲಿ ಬೇಕು. ಅನೇಕ ವಿಶ್ವಾಸಿಗಳು ಸುಮ್ಮನೆ ಸುಳ್ಳು ಹೇಳುವರಾಗಿದ್ದಾರೆ. ಸುಳ್ಳು ಹೇಳುವಂಥ ಅವಶ್ಯಕತೆಗಳು ಕೂಡ ಇರುವುದಿಲ್ಲ. ಯಥಾರ್ಥತೆ ಎಂಬುದು ಅವರ ಹೃದಯದಲ್ಲಿ ಕಂಡು ಬರುವುದಿಲ್ಲ. ಇಲ್ಲಿ ದೇವರು ಬಯಸುವಂಥದ್ದು ನಾವು ನೋಡ್ತೇವೆ, ಯಥಾರ್ಥತೆ. ಈ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಇಲ್ಲಿ ವಾಕ್ಯ ಹೇಳ್ತದೆ, ಸಹೋದರರೊಂದಿಗೆ ನಾವು ಸತ್ಯವನ್ನೇ ಮಾತಾಡೋಣ ಎಂಬುದಾಗಿ. ಸುಳ್ಳುಗಾರರು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ. ಆದ ಕಾರಣ ಈ ಒಂದು ಸತ್ಯವೆಂಬ ನಡುಕಟ್ಟು ಇರುವಾಗ ನಮ್ಮಲ್ಲಿ ಬಲ ಇರ್ತದೆ. ಒಂದು ಮಿಲಿಟರಿಯಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರು ಬೆಲ್ಟ್ ಹಾಕಿರ್ಬೇಕು. ನಾನು NCCಯಲ್ಲಿ ಅಲ್ಲಿ NCC ಟ್ರೈನಿಂಗ್ ತೆಗೆದುಕೊಳ್ಳುವಾಗ ನಾವು ಪರೇಡ್ ಮಾಡುವಾಗ ಮೊದಲು ಬಂದು ಸಾರ್ಜೆಂಟ್ ಬಂದು ನಮ್ಮ ಎಲ್ಲ ಬೆಲ್ಟ್ಗಳನ್ನು ಮೊದಲು ಚೆಕ್ ಮಾಡ್ತಾರೆ. ಆತನು ಹೇಗೆ ಚೆಕ್ ಮಾಡ್ತಾರೆ, ಬೆಲ್ಟ್ ಟೈಟ್ ಆಗಿದೆಯಲ್ಲ ಎಂಬುದಾಗಿ. ಆತನು ಒಂದು ಕೈಯಿಂದ ಆ ವ್ಯಕ್ತಿಯನ್ನು ಮೇಲಕ್ಕೆ, ಬೆಲ್ಟ್ ಹಿಡಿದು ಮೇಲಕ್ಕೆ ಎತ್ತು ಬಿಡ್ತಾನೆ. ಆ ವ್ಯಕ್ತಿ ನೇರವಾಗಿ ಮೇಲೆ ಹೋದರೆ ಬೆಲ್ಟ್ ಟೈಟ್ ಇದೆ ಎಂಬುದಾಗಿ. ಆದರೆ ಆ ವ್ಯಕ್ತಿ ಕೈಗಳಿಗೆ ಜೋತಾಡಿ ಬಿಟ್ಟರೆ ಬೆಲ್ಟ್ ಟೈಟ್ ಹಾಕಿಲ್ಲ ಅಂತ. ಯಾಕೆ ಬೆಲ್ಟ್ ಟೈಟ್ ಆಗಿರಬೇಕು? ಯುದ್ಧದಲ್ಲಿ ನಾವು ನೋಡ್ತೇವೆ, ಅದು ಬೆಲ್ಟ್ ಟೈಟ್ ಇದ್ದರೆ ನೀನು ಎಷ್ಟು ಓಡಿದರು, ನೀನು ಎಷ್ಟು ಕೆಲಸ ಮಾಡಿದ್ರು ಆಯಾಸ ನಿನಗಾಗುವುದಿಲ್ಲ. ಅದಕ್ಕಾಗಿ ಯುದ್ಧದಲ್ಲಿ ಮೊದಲನೇ ಸಂಗತಿ ಇರುವುದು ಬೆಲ್ಟ್. ನಾವು ನೋಡ್ತೇವೆ, ಸತ್ಯವೆಂಬ ನಡುಕಟ್ಟು ಕಟ್ಟಿಕೊಳ್ಳ್ರಿ. ನೀವು ಆತ್ಮೀಕ ಯುದ್ಧದಲ್ಲಿ ನಿಮಗೆ ಆಯಾಸ ಆಗುತ್ತಿಲ್ಲ. ಅಯ್ಯೋ ಸ್ವಾಮಿ, ಎಷ್ಟಂತ ಯುದ್ಧ ಮಾಡಲಿ, ಎಷ್ಟಂತ ಕಷ್ಟಪಡಲಿ ಅಂತ ಮಾತು ಬರುವುದಿಲ್ಲ. ಈ ಸತ್ಯವೆಂಬ ನಡುಕಟ್ಟು ನಮಗಿರುವಾಗದ್ರೆ ಇದು ಮೊದಲನೇ ಆಯುಧ. ಅಲ್ಲಿ ದೇವರು ಕೊಡುವಂಥ ಆಯುಧ. ಸ್ವಾಮಿ, ನಾನು ನಿನ್ನಿಂದ ಸತ್ಯವೆಂಬ ನಡುಕಟ್ಟನ್ನು ಸ್ವೀಕರಿಸಿಕೊಳ್ತೇನೆ. ಆತನಿಗೆ ಹೇಳ್ರಿ, ಸ್ವಾಮಿ, ನಾನು ನಿನ್ನಿಂದ ಈ ಸತ್ಯವೆಂಬ ನಡುಕಟ್ಟನ್ನು ಸ್ವೀಕರಿಸಿಕೊಳ್ತೇನೆ, ನಾನು ಅದನ್ನು ಕಟ್ಟಿಕೊಳ್ತೇನೆ. ಈ ರೋಮನ್ನರ ಸಮಯದಲ್ಲಿದ್ದಂಥ ಬೆಲ್ಟ್ ಈಗಿರುವಂಥ ಬೆಲ್ಟ್ ಇರಲಿಲ್ಲ. ಅದಕ್ಕೆ ಅನೇಕ ಚರ್ಮದ ಪಟ್ಟಿಗಳಿದ್ದು ಅದು ಅವರ ತೊಡೆಯನ್ನು ಮುಚ್ಚುತ್ತಾ ಇತ್ತು. ಅಲ್ಲಿ ವಿರೋಧಿ ಬಂದು ತನ್ನ ಕತ್ತಿಯಿಂದ ಅವರ ಕಾಲಿಗೆ ಹೊಡಿಬೇಕಂದ್ರೆ ಈ ದಪ್ಪವಾದಂಥ ಚರ್ಮದ ಬೆಲ್ಟ್ ಅದು ತಡಿತಾ ಇತ್ತು. ಆ ಕತ್ತಿಗೆ ಅದು ಮುರಿದು ಹೋಗ್ತಾ ಇರಲಿಲ್ಲ, ಕಟ್ ಆಗ್ತಾ ಇರಲಿಲ್ಲ. ಅಷ್ಟು ದಪ್ಪದಾದಂಥ ಬಲವುಳ್ಳ ಬೆಲ್ಟ್ ಆಗಿರ್ತಾ ಇತ್ತು. ಆದ ಕಾರಣ ಈ ಒಂದು ಮೊದಲನೇ ಸಂಗತಿ ನಮಗೆ ಬೇಕಾಗಿರುವುದು ಸತ್ಯವೆಂಬ ನಡುಕಟ್ಟು. ಎರಡನೇದಾಗಿ ನಾವು ನೋಡ್ತೇವೆ, ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಿಯಸ್ನೆಸ್, ನೀತಿ ಎಂಬ ವಜ್ರ ಕವಚ. ಇದೇನ್ರಿ ನೀತಿ ಎಂಬ ವಜ್ರ ಕವಚ? ಸೈತಾನ ಗುರಿ ಹಿಡಿದಲ್ರಿ, ಇಲ್ಲಿ ನೇರವಾಗಿ ಹೃದಯಕ್ಕೆ ಗುರಿ ಹಿಡುವುದಾಗಿದ್ದರೆ ನಾವು ನೋಡ್ತೇವೆ, ಈ ನೀತಿ ಎಂಬ ವಜ್ರ ಕವಚ ಇರುವುದಾಗಿದ್ದರೆ ಆತನ ಬಾಣಗಳು ಎಲ್ಲ ವ್ಯರ್ಥ. ಇಲ್ಲಿ ನೀತಿ ಎಂಬ ವಜ್ರ ಕವಚವನ್ನು ನಾವು ಧರಿಸಿಕೊಳ್ಳುವಾಗ ನಾವು ನೋಡ್ತೇವೆ, ಒಂದು ಸಂಗತಿ ನೀನು ನೆನಪಿಟ್ಟುಕೊಳ್ಬೇಕು, ನಾನು ಯೇಸುವಿನಲ್ಲಿ ನೀತಿವಂತನಾಗಿ ಮಾಡಲ್ಪಟ್ಟಿದ್ದೇನೆ. ಯೇಸುವಿನ ರಕ್ತ ನನ್ನನ್ನು ತೊಳೆದು ಶುದ್ಧೀಕರಿಸಿದೆ. ರೋಮ 8 ಮೊದಲೇ ವಚನ ನೋಡ್ತೇವೆ, ಈಗ ಕ್ರಿಸ್ತ ಯೇಸುನಲ್ಲರಿಗೆ ನ್ಯಾಯ ನಿರ್ಣಯ ಇಲ್ಲವೇ ಇಲ್ಲ, ನ್ಯಾಯ ತೀರ್ಪಿಲ್ಲ, ಅಪರಾಧ ನಿರ್ಣಯ ಇಲ್ಲ. ನೀನು ಅಪರಾಧ ಎಂಬುದಾಗಿ ನಿನ್ನ ಮನಸ್ಸಾಕ್ಷಿ ಹೇಳುವುದಿಲ್ಲ. ಯಾಕಂದ್ರೆ ಯೇಸುವಿನ ರಕ್ತ ನಿನ್ನನ್ನು ಶುದ್ಧೀಕರಿಸಿದೆ, ನಿನ್ನನ್ನು ಶುದ್ಧ ಮಾಡಿದೆ. ಆತನು ನಿನ್ನನ್ನು ನೀತಿವಂತನೆಂಬುದಾಗಿ ಕರೀತಾನೆ. ಯಾಕಂದ್ರೆ ಆತನ ನೀತಿಯಿಂದ ನೀನು ನೀತಿಯಾಗಿ ಮಾಡಲ್ಪಟ್ಟಿದ್ದಿ. 2 ಕೊರಿಂಥ 5:21 ಹೇಳ್ತದೆ, ಆತನು ನಮಗೋಸ್ಕರ ಪಾಪವಾಗಿ ಮಾಡಲ್ಪಟ್ಟು ನಾವು ಆತನ ಮೂಲಕ ನೀತಿಯಾಗಿ ಮಾಡಲ್ಪಟ್ಟಿದ್ದೇವೆ. ನೀತಿವಂತರು ಎಂಬುದಾಗಿ ಹೇಳೋದಿಲ್ಲ, ದೇವರ ನೀತಿಯೇ ಎಂಬಂತೆ ನಾವು ಮಾಡಲ್ಪಟ್ಟಿದ್ದೇವೆ. ಆದ ಕಾರಣ ಈ ನೀತಿ ಎಂಬ ವಜ್ರ ಕವಚಿರುವಾಗ ಯೇಸು ನನ್ನ ಪಾಪ ತೊಳೆದಿದ್ದಾನೆ, ಹಳೆದೆಲ್ಲ ಹೋಯಿತು, ಎಲ್ಲ ನೂತನವಾಯಿತು ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಅಲ್ಲಿ ಹೊಸತನ. ಆ ಹೊಸತನ ಇರುವಾಗ, ನೀತಿ ಎಂಬ ವಜ್ರ ಕವಚಿರುವಾಗ, ಸೈತಾನೇನು ಎಂತ ತನ್ನ ವಿರುದ್ಧವಾಗಿ ಆತನು ಆಯ್ದ ಅಪರಾಧ ನಿರ್ಣಯ. ಅಂತ ತಪ್ಪು ಮಾಡಿದ್ದಿ, ನೀನೊಂದು ದೊಡ್ಡ ನೀತಿವಂತ ಅನಿಸ್ಕೊಳ್ತೀಯಾ ಎಂಬುದಾಗಿ ಸೈತಾನ ಪ್ರಶ್ನೆ ಮಾಡ್ತಾನೆ.
ದೂರಗಾರನು ಅವನು, ದೂರ ಹೇಳುವವನು. ಆ ದೂರುಗಳು ನಮ್ಮ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಯೇಸುವಿನ ರಕ್ತ ನಮ್ಮ ಸಕಲ ಪಾಪಗಳ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಿದೆ. ಈ ನೀತಿ ಎಂಬ ವಜ್ರ ಕವಚ. ಒಂದು ಸಾರಿ ಸೈತಾನನು ಮಾರ್ಟಿನ್ ಲೂಥರ್ ಕಡೆಗೆ ಬಂದ. ಆತನು ಹೇಳಿದ, ನೀನು ದೊಡ್ಡ ನೀತಿವಂತನ ಎಂಬುದಾಗಿ, ನಿನ್ನ ಎಲ್ಲ ಪಾಪಗಳು ನನಗೆ ಗೊತ್ತು, ಅವಳ ದೊಡ್ಡ ಲಿಸ್ಟ್ ನನ್ನ ಕಡೆ ಇದೆ ಎಂಬುದಾಗಿ ಸೈತಾನನು ಮಾರ್ಟಿನ್ ಲೂಥರ್ಗೆ ಚಾಲೆಂಜ್ ಮಾಡಿದ. ಆಗ ಮಾರ್ಟಿನ್ ಲೂಥರ್ ಹೇಳಿದ, ತನ್ನ ಅವರ ದೇವರ ವಾಕ್ಯ ಅಭ್ಯಾಸ ಮಾಡುವಂಥ ಮೇಜಿನ ಕೂತಿರುವಾಗ ಆತನು ತಂದು ಆ ದೊಡ್ಡ ಲಿಸ್ಟನ್ನು ಮಾರ್ಟಿನ್ ಲೂಥರ್ ಮುಂದೆ ಆತನ ಮೇಜಿನ ಮೇಲೆ ಇಟ್ಟ. ಆಗ ಮಾರ್ಟಿನ್ ಲೂಥರ್ ಕೇಳಿದ್ರು, ಇನ್ನೂ ಇದೆಯಾ? ಹೌದು, ಇದೆಲ್ಲ ಮಾಡಿದ್ದು ನಾನು, ಸತ್ಯ. ಇನ್ನೂ ಯಾವುದಾದ್ರೂ ಲಿಸ್ಟ್ ಇದೆಯಾ? ಹೌದು, ಇನ್ನೂ ಲಿಸ್ಟ್ಗಳಿವೆ. ಆತನು ಅನೇಕ ಇನ್ನೊಂದೆರಡು ಲಿಸ್ಟ್ಗಳನ್ನು ತೆಗೆದುಕೊಂಡು ಬಂದ. ಮತ್ತೆ ಕೇಳಿದ ಮಾರ್ಟಿನ್ ಲೂಥರ್, ಇನ್ನೂ ಏನಾದರೂ ಲಿಸ್ಟ್ ಇದೆಯಾ? ಹೌದು ಎಂಬುದಾಗಿ ಇನ್ನೊಂದು ಲಿಸ್ಟ್ ತಂದ. ಆಗ ಮಾರ್ಟಿನ್ ಲೂಥರ್ ಮತ್ತೆ ಕೇಳಿದ, ಇನ್ನೂ ಏನಾದರೂ ಲಿಸ್ಟ್ ಇದೆಯಾ? ಇಲ್ಲ ಎಂಬುದಾಗಿ ಸೈತಾನ ಹೇಳಿದ. ಆಗ ತಮ್ಮ ಮೇಜಿನಲ್ಲಿದ್ದ ಕೆಂಪು ಮಸಿಯ ಪೆನ್ನನ್ನು ತೆಗೆದುಕೊಂಡು ಅದರ ಮೇಲೆ ಬರೆದರು, ಯೇಸುವಿನ ರಕ್ತವು ನನ್ನ ಸಕಲ ಪಾಪವನ್ನು ನಿವಾರಣೆ ಮಾಡಿ ನನ್ನನ್ನು ಶುದ್ಧ ಮಾಡಿದೆ ಎಂಬುದಾಗಿ. ಆಗ ಸೈತಾನನ್ನು ನಾಚಿಕೆಯಿಂದ ಅಲ್ಲಿಂದ ಓಡಿ ಹೋದ. ಆತನು ಜಯಿಸಲಿಕ್ಕಾಗಲಿಲ್ಲ ಮಾರ್ಟಿನ್ ಲೂಥರ್ ವಿರುದ್ಧವಾಗಿ. ಈ ನೀತಿ ಎಂಬ ವಜ್ರ ಕವಚ ನಮ್ಮಲ್ಲಿ ಇರುವಾಗ ಸೈತಾನ್ ಏನು ಮಾಡಲಿಕ್ಕೆ, ಯೇಸುವಿನ ರಕ್ತ ನನ್ನನ್ನು ನೀತಿವಂತರನ್ನಾಗಿ ಮಾಡಿದೆ, ನೀತಿವಂತಳನ್ನಾಗಿ ಮಾಡಿದೆ. ಅದು ಏನು, ಸೈತಾನನ ಯಾವ ದೋಷಾರೋಪಣೆಗಳು ನಮ್ಮ ವಿರುದ್ಧವಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಈ ನೀತಿ ಎಂಬ ವಜ್ರ ಕವಚ ಧರಿಸಿಕೊಂಡು, ಕರ್ತನು ನನ್ನನ್ನು ಅಪರಾಧಿಯಿಂದ ಎಣಿಸೋದಿಲ್ಲ, ಆತನ ನೀತಿವಂತನ ಎಣಿಸ್ತಾನೆ ಎಂಬುದಾಗಿ ದೃಢವಾಗಿ ನಂಬಿಕೆಯುಳ್ಳವರಾಗಿರೋಣ. ಮೂರನೇದಾಗಿ, ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧವಾದ ಮನಸ್ಸೆಂಬ ಕೆರಗಳು. ಯಾವುದೇ ಸಮಯದಲ್ಲಿ ಸುವಾರ್ತೆಯನ್ನು ಹೇಳುವುದಕ್ಕೆ ಮನಸ್ಸು ಸಿದ್ಧ ಆಗಿರಬೇಕು. ಸುವಾರ್ತೆ ಅಂದ್ರೇನು, ಅದನ್ನು ನಾವು ಹೇಗೆ ಹೇಳಬೇಕು ಎಂಬುದಾಗಿ ನಾವು ಕಲಿತುಕೊಳ್ಬೇಕು. ಸುವಾರ್ತೆ ಏನ್ರಿ? ಯೇಸು ಸ್ವಾಮಿ ನಮಗಾಗಿ ಬಂದ. ನಾವೆಲ್ಲರೂ ಪಾಪಿಗಳಾಗಿದ್ದೆವು. ನಮ್ಮ ಸ್ವಂತ ಕ್ರಿಯೆಗಳು ಪಾಪಗಳಿಂದ ಬಿಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾವುದೇ ಧರ್ಮ ಕ್ರಿಯೆಗಳು ನಮ್ಮನ್ನು ಪಾಪದಿಂದ ಬಿಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಒಬ್ಬನೇ ವ್ಯಕ್ತಿ, ಅದು ಯೇಸು, ನನ್ನ ಪಾಪದಿಂದ ಬಿಡಿಸಿದ. ಆ ಯೇಸು ನಮಗಾಗಿ ಯಜ್ಞವಾದದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ಸುವಾರ್ತೆ. ಸುವಾರ್ತೆಯನ್ನು ಸಾರೋದಕ್ಕೆ ಸಿದ್ಧವಾದಂಥ ಮನಸ್ಸು ನಮಗೆ ಯಾವಾಗಲೂ ಇರಬೇಕು. ಆದ ಕಾರಣ ಪೌಲನು ಬರೀತಾನೆ, ಅದನ್ನು ಅನುಕೂಲವಾದ ಸಮಯದಲ್ಲೂ ಅನುಕೂಲವಿಲ್ಲದ ಸಮಯದಲ್ಲೂ ಸುವಾರ್ತೆಯನ್ನು ಸಾರು ಎಂಬುದಾಗಿ ತಿಮೋಥೆಯನಿಗೆ ಆತನು ಬರೆಯುವುದನ್ನು ನೋಡ್ತೇವೆ. ಅನುಕೂಲವಾದ ಸಮಯದಲ್ಲೂ ಅನುಕೂಲವಿಲ್ಲದ ಸಮಯದಲ್ಲಿ ಅನುಕೂಲ ಮಾಡಿಕೊಂಡು ನಾವು ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆಯನ್ನು ಸಾರೋದಕ್ಕೆ ಸಿದ್ಧವಾದ ಮನಸ್ಸು ನಮಗೆ ಇಲ್ಲದೆ ಹೋಗಿದ್ದರೆ, ನಮ್ಮ ಕಾಲಲ್ಲಿ ಕೆರೆಗಳು ಇಲ್ಲ, ಮುಳ್ಳು ಕಲ್ಲುಗಳಲ್ಲಿ ನಾವು ನಡಿಬೇಕು. ಈ ಸುವಾರ್ತೆ ಸಾರೋದಕ್ಕೆ ಸಿದ್ಧವಾದ ಮನಸ್ಸು ಇಲ್ಲದೆ ಹೋದರೆ ಆ ಮುಳ್ಳು ಕಲ್ಲುಗಳನ್ನು ಹೇಗೆ ದಾಟುತ್ತೀರಿ? ಸೈತಾನ ವಿರುದ್ಧವಾಗಿ ಹೇಗೆ ಯುದ್ಧ ಮಾಡ್ತೀರಿ? ಸುವಾರ್ತೆಯನ್ನು ಸಾರೋದಕ್ಕೆ ನಿಮ್ಮ ಮನಸ್ಸುಗಳು ಸಿದ್ಧವಾಗಿರಲಿ. ನಿಮ್ಮ ಸಾಕ್ಷಿಯನ್ನು ಹೇಳೋದಕ್ಕೆ ನಿಮ್ಮ ಮನಸ್ಸು ಸಿದ್ಧವಾಗಿರಲಿ. ಅವನು ಹೇಳುವಾಗ ಸೈತಾನನು ಸೋಲಿಸಲ್ಪಡ್ತಾನೆ. ಇಲ್ಲಿ ನಾಲ್ಕನೆಯದಾಗಿ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಇದು ಧರಿಸಿಕೊಳ್ಳುವುದಲ್ಲ, ಇದು ಕೈಯಲ್ಲಿ ಹಿಡಿದುಕೊಳ್ಳುವಂಥದ್ದು. ಯಾವಾಗ ಅದನ್ನು ನಾವು ಉಪಯೋಗ ಮಾಡಬೇಕು? ವೈರಿ ಬಾಣಗಳನ್ನು ನಮ್ಮ ವಿರುದ್ಧವಾಗಿ ನಮ್ಮ ಗುರಿ ಇಡುವಾಗ ನಾವು ಆ ಗುರಾಣಿಯನ್ನು ಅಡ್ಡವಾಗಿ ಹಿಡಿದು ನಾವು ಅದನ್ನು ತಡೆಯಬಹುದು. ಇಲ್ಲಿ ವಾಕ್ಯ ಹೇಳ್ತದೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಇಲ್ಲಿ ಈ ನಂಬಿಕೆ ಎಂಬ ಗುರಾಣಿ ನಾವು ಹಿಡಿದುಕೊಳ್ಳದೆ ಸೈತಾನನ ಅಗ್ನಿ ಬಾಣಗಳನ್ನು ಆರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಂಬಿಕೆ ಎಂಬುದು ಬೇಕು. ಆತನ ಎಂಥ ಅಗ್ನಿ ಬಾಣಗಳನ್ನು ಹೊಡಿತಾನ್ರಿ? ಸಂಶಯ ಎಂಬಂಥ ಅಗ್ನಿ ಬಾಣಗಳನ್ನು, ಭಯ ಎಂಬಂಥ ಅಗ್ನಿ ಬಾಣಗಳನ್ನು ನಿಮ್ಮ ವಿರುದ್ಧವಾಗಿ ಪ್ರಯೋಗಿಸ್ತಾನೆ. ಇವು ಸಾಧಾರಣವಾದ ಆಯುಧಗಳಲ್ಲ, ಸಾಧಾರಣವಾದ ಬಾಣಗಳು ಅಲ್ಲ. ಅವು ಅಗ್ನಿ ಬಾಣಗಳು. ಅವು ಚುಚ್ಚುವುದಷ್ಟೇ ಅಲ್ಲ, ಸುಡುತ್ತವೆ.
ಆದ ಕಾರಣ ನಾವು ಎಚ್ಚರವಾಗಿದ್ದು ನಮ್ಮ ನಂಬಿಕೆಯನ್ನು ಉಪಯೋಗ ಮಾಡಿಕೊಳ್ಳೋಣ. ಸೈತಾನು ಸಂಶಯ ತರುವಾಗ ನೀ ರಕ್ಷಣೆ ಹೊಂದಿಯೋ ಇಲ್ಲೋ ಯಾರಿಗೂ ಗೊತ್ತು ಎಂಬುದಾಗಿ ಸೈತಾನು ಹೇಳುವಾಗ, ನನಗೆ ಗೊತ್ತು ನಾನು ರಕ್ಷಣೆ ಹೊಂದಿದ್ದೇನೆ, ನನಗೆ ಗೊತ್ತು ನಾನು ರಕ್ಷಣೆ ಹೊಂದಿದ್ದೇನೆ. ನಾನು ಭರವಸೆದಿಂದ ಹೇಳೋಣ. ಹ್ಯಾವ್ ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್. ನಂಬಿಕೆ ಎಂಬ ಗುರಾಣಿಯನ್ನು ನಾವು ಇಟ್ಟುಕೊಳ್ಳೋಣ. ರಕ್ಷಣೆಯ ಭರವಸೆನ ಹೊಂದಿಕೊಂಡಿರೋಣ. ಸೈತಾನನು ಸಂಶಯಗಳನ್ನು ತರುವಾಗ ನಾವು ಅದಕ್ಕೆ ಇಲ್ಲ, ನಾನು ದೇವರನ್ನು ನಂಬುತ್ತೇನೆ, ನಂಬಿಗಸ್ತನಾದ ದೇವರು ನನಗಿದ್ದಾನೆಂಬುದಾಗಿ ನಾವು ಹೇಳಿ ಅದರಲ್ಲಿ ನಾವು ಬಲ ಪಡೆದುಕೊಳ್ಳೋಣ. 5ನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಾವು ಧರಿಸಿಕೊಳ್ಳೋಣ. ಹೆಲ್ಮೆಟ್ ಆಫ್ ಸಾಲ್ವೇಷನ್. ಅದು ಬಲವುಳ್ಳ ಲೋಹದಿಂದ ಮಾಡಲ್ಪಟ್ಟಂಥ ಒಂದು ಹೆಲ್ಮೆಟ್ ಅಥವಾ ಶಿರಸ್ತ್ರಾಣ. ವೈರಿ ನಮ್ಮ ತಲೆಗೆ ಏನಾದರೂ ಗಾಯ ಮಾಡಬೇಕು, ನೋವು ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡೋದಾಗಿದ್ದರೆ ಅಲ್ಲಿ ಆತನಿಗೆ ಏನು ಮಾಡಲಿಕ್ಕಾಗುವುದಿಲ್ಲ. ಈ ಶಿರಸ್ತ್ರಾಣ ಬಹಳ ಬಲವಾಗಿದ್ದು ನಮ್ಮ ತಲೆಯನ್ನು ಕಾಯುತ್ತದೆ. ತಲೆ ಯೋಚನೆಗಳನ್ನು ಅದು ತೋರಿಸ್ತದೆ. ನಮ್ಮ ಯೋಚನೆಗಳು ಕ್ರಿಸ್ತ ಯೇಸುವಿನಲ್ಲಿ ಕಾಯಲ್ಪಡಬೇಕು. ನಮ್ಮ ಯೋಚನೆಗಳು ಶುದ್ಧವಾಗಿರಬೇಕು. ಕೆಟ್ಟ ಆಲೋಚನೆಗೆ ಬರುವುದಿಲ್ಲ ಅಂತಲ್ರಿ, ಸೈತಾನ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆ ಆಲೋಚನೆಗಳನ್ನೇ ತಿರುಗಿ ಮಾಡಕ್ಕೆ ಹೋಗ್ಬೇಡ. ಆ ಕೆಟ್ಟ ಆಲೋಚನೆ ತಿರುಗಿ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ. ಒಂದು ಮಾತಿದೆ, ನಮ್ಮ ತಲೆ ಮೇಲೆ ಹಕ್ಕಿಗಳು ಹಾರಾಡ್ತಾ ಇರ್ಬೋದು, ಅದರ ತಲೆ ಮೇಲೆ ಕೂತು ಅಲ್ಲಿ ಗೂಡು ಕಟ್ಟಿ ಮರಿ ಮಾಡೋದಕ್ಕೆ ಅವಕಾಶ ಕೊಡಬೇಡ ಅಂತ. ಅಂದರೆ ಈ ಆಲೋಚನೆಗಳು ನಮ್ಮ ತಲೆ ಮೇಲೆ ಹಾರಾಡ್ತಾ ಇರ್ತವೆ. ಅದು ಅಲ್ಲೇ ಕೂತುಕೊಂಡು ಅಲ್ಲೇ ಅವರು ಮೊಟ್ಟೆ ಮಾಡಿ ಮರಿ ಮಾಡೋದಕ್ಕೆ ಅವಕಾಶ ಕೊಡಬೇಡ. ಈ ಕೆಟ್ಟ ಆಲೋಚನೆಗಳು ನಮ್ಮ ತಲೆ ಮೇಲೆ ಅವು ಸ್ಥಿರವಾಗಿ ಉಳಿದಿರಲಿ. ನಮ್ಮ ಆಲೋಚನೆಗಳನ್ನು ಶುದ್ಧ ಮಾಡಿಕೊಳ್ಳೋಣ. ದೇವರ ವಾಕ್ಯ ಓದುವುದರ ಮೂಲಕ, ಕೇಳುವುದರ ಮೂಲಕ, ಧ್ಯಾನ ಮಾಡುವುದರ ಮೂಲಕ, ಅಭ್ಯಾಸ ಮಾಡುವುದರ ಮೂಲಕ ಈ ಕೆಟ್ಟ ಆಲೋಚನೆಗಳನ್ನು ನಮ್ಮ ಮನಸ್ಸಿನಿಂದ ಹೊರಗೆ ಹಾಕುತ್ತೇವೆ. ವಾಕ್ಯಗಳು ನಮ್ಮನ್ನು ಶುದ್ಧೀಕರಿಸ್ತೇವೆ. ಇಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ ನಾವು ಧರಿಸಿಕೊಳ್ಳೋಣ. ನಮ್ಮ ಆಲೋಚನೆಗಳು ಕ್ರಿಸ್ತ ಯೇಸುವಿನಲ್ಲಿ ಕಾಯಲ್ಪಡಲಿ. 6ನೇದಾಗಿ ಇಷ್ಟುವರೆಗೆ ಹೇಳುವಂಥ ಆಯುಧಗಳು ನಮ್ಮನ್ನು ಸ್ವರಕ್ಷಣೆ ಮಾಡುವಂಥ ಆಯುಧಗಳು. ಆದರೆ ಈ 6ನೆಯ ಆಯುಧ ಇದು ದೇವರಾತ್ಮನು ಕೊಡುವಂಥ ದೇವರ ವಾಕ್ಯವೆಂಬ ಖಡ್ಗ. ಈ ಖಡ್ಗ ಅಥವಾ ಕತ್ತಿ ನಾವು ಹಿಡಿದುಕೊಳ್ಳುವಾಗ ಇಲ್ಲಿ ಆ ಒಂದು ಸಂಗತಿ ಹೇಳಲ್ಪಟ್ಟಿದೆ, ದೇವರಾತ್ಮನು ಕೊಡುವಂಥ ವಾಕ್ಯ. ನಿನ್ನ ಶೋಧನೆ, ನಿನ್ನ ಸಮಯಕ್ಕೆ, ನಿನ್ನ ಪರೀಕ್ಷೆಗೆ ಸರಿಯಾದಂಥ ವಾಕ್ಯವನ್ನು ಕರ್ತನು ನಿನಗೆ ಕೊಡ್ತಾನೆ. ಆ ವಾಕ್ಯವನ್ನು ಹಿಡಿದು ಹೇಳುವಾಗ ಸೈತಾನು ಅಲ್ಲಿಂದ ಓಡಿ ಹೋಗ್ತಾನೆ. ಉದಾಹರಣೆಗೆ, ಅನಾರೋಗ್ಯ ಬಂದು ನೀನು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಇರುವಾಗ ದೇವರ ವಾಕ್ಯ ಕೇಳ್ತಾನೆ. ಆತನು ತನ್ನ ವಾಕ್ಯವನ್ನು ದೂತನನ್ನೋ ಎಂಬಂತೆ ಕಳಿಸಿ ಆತನು ಗುಣಪಡಿಸಿದನೆಂಬುದಾಗಿ ನೋಡ್ತಾನೆ. ವಾಕ್ಯ, ಆ ದೇವರಾತ್ಮನು ದೂತನೆಂಬಂತೆ ಕಳಿಸುವಾಗ ಆ ವಾಕ್ಯವನ್ನು ಹಿಡಿದುಕೊಳ್ಳೋಣ. ಅದನ್ನು ನಾವು ಹೇಳುವಾಗ ಸೈತಾನನಿಗೆ ಇರಿತಾ ಇದ್ದೇವೆ. ಸೈತಾನಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ, ಅಲ್ಲಿಂದ ಓಡಿ ಹೋಗ್ತಾನೆ. ಈ ವಾಕ್ಯ ಸಂದರ್ಭಕ್ಕೆ ತಕ್ಕ ಹಾಗೆ ಕರ್ತನು ಕೊಡ್ತಾನೆ. ಉದಾಹರಣೆಗೆ ನಾನು ಹೇಳಿದೆ, ಅನಾರೋಗ್ಯಕ್ಕೆ ವಿರುದ್ಧವಾಗಿ ಕೊರತೆಗಳಿರುವಾಗ ದೇವರು ಬೇರೆ ವಾಕ್ಯಗಳನ್ನು, ಯೆಹೋವನು ನನ್ನ ಕುರುಬನು ಕೊರತೆ ಪಡೆನು, ಅಥವಾ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು ಎಂಬುದಾಗಿ ಹೇಳುವಾಗ ಆ ವಾಕ್ಯವನ್ನು ಸೈತಾನಿಗಿರುವಾಗ ಅದನ್ನು ಅಲ್ಲಿಂದ ಬಿಟ್ಟು ಓಡುತ್ತಾನೆ. ಒಂದು ಸಮಯದಲ್ಲಿ ಸೈತಾನನ ಮನಸ್ಸಲ್ಲಿ ಈ ಆಲೋಚನೆ ಹಾಕಿದ, ನೀನು ಬಿದ್ದೋಗ್ತಿ, ಸೇವೆಯಿಂದ ಬಿದ್ದೋಗ್ತಿ, ನೀನು ಸೇವೆಯಲ್ಲಿ ಉಳಿಯುವುದಿಲ್ಲ ಎಂಬುದಾಗಿ ಆ ಆಲೋಚನೆ ಎಷ್ಟು ಮಟ್ಟಿಗೆ ಅಂದರೆ ನನಗೆ ತೊಂದರೆ ಕೊಡಲಿಕ್ಕೆ ಆರಂಭಿಸಿದ್ರೆ ನಾನು ಸತ್ತು ಹೋಗ್ಬಿಡ್ಬೇಕಂತ ಅಷ್ಟಿಗೆ ಇದಾಯಿತು. ನಾನು ದೇವರು ಕೂಡ ಅದೇ ರೀತಿ ಪ್ರಾರ್ಥನೆ ಮಾಡಿ, ದೇವರೇ ನಾನು ಬಿದ್ದು ಹೋಗುವುದಾಗಿದ್ದರೆ ಬಿದ್ದು ಹೋಗೋದಕ್ಕಿಂತಲೂ ನನ್ನ ಜೀವ ತೆಗೆದುಕೊಡೋದು ಒಳ್ಳೆಯದೆಂಬುದಾಗಿ ಕರ್ತನಿಗೆ ನಾನು ಹೇಳಿದೆ. ಆಗ ಕರ್ತನು ಒಂದು ವಾಕ್ಯ ಕೊಟ್ಟ. ಆ ವಾಕ್ಯ ಏನಂದರೆ, ನಿನ್ನನ್ನು ಎಡೆ ಬೀಳುವುದಕ್ಕೂ ಕರ್ತನ ಸನ್ನಿಧಾನದಲ್ಲಿ ಪ್ರಭಾವದೊಡನೆ ಹರ್ಷದೊಡನೆ ನಿಲ್ಲಿಸೋದಕ್ಕೂ ಶಕ್ತನಾಗಿರುವ ಒಬ್ಬನೇ ದೇವರಿಗೆ ಯುಗ ಯುಗಾಂತರ ಮಹಿಮೆ ಉಂಟಾಗಲೆಂಬುದಾಗಿ. ಯೂದನ ಪುಸ್ತಕ ಅದರ 24ನೇ ವಚನ. ನಮ್ಮನ್ನು ಎಡೆ ಬೀಳದ್ದು ಕಾಪಾಡೋದಕ್ಕೆ ಶಕ್ತನಾಗಿರುವುದು ಆ ವಾಕ್ಯ ನಾನು ಹಿಡಿದುಕೊಂಡು ಅದನ್ನು ನಾನು ಅರಿಕೆ ಮಾಡಿದಾಗ, ಅದನ್ನು ಹೇಳಿದಾಗ ಸೈತಾನನಿಗೆ ಅದನ್ನು ಚುಚ್ಚಿದ ಹಾಗಾಯಿತು.
ಅಲ್ಲಿಂದ ಸೈತಾನನು ತಿರುಗಿ ಆ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬರಲೇ ಇಲ್ಲ. ಆದ ಕಾರಣ ದೇವರ ಆತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ ನೀಡಿರಿ. ಅಂದ್ರೆ ದೇವರ ಆತ್ಮನು ಆ ವಾಕ್ಯವನ್ನು ನಮ್ಮ ನೆನಪಿಗೆ ತರ್ತಾನೆ. ನೀನು ದೇವರ ವಾಕ್ಯ ಓದಿಲ್ಲವಾಗಿದ್ದರೆ ದೇವರ ಆತ್ಮನು ಹೇಗೆ ನೆನಪಿಗೆ ತರಬೇಕು? ಆದ ಕಾರಣ ದೇವರ ವಾಕ್ಯ ಓದುವುದು ಬಹಳ ಅವಶ್ಯವಾಗಿದೆ. ಸೈತಾನಿಗೆ ನೀನು ಇರಿಬೇಕಂತ ಬಯಸ್ತೀಯಾ? ಹಾಗಾದರೆ ವಾಕ್ಯವನ್ನು ಓದು, ಅದನ್ನು ಧ್ಯಾನಿಸು, ಅದನ್ನು ಅರಿಕೆ ಮಾಡು. ವಾಕ್ಯದ ಅರಿಕೆ ಅದು ಯುದ್ಧವಾಗಿದೆ. ನಾವು ಅದನ್ನು ತೆಗೆದು ವಾಕ್ಯವನ್ನು ಹಿಡಿದುಕೊಂಡು ಸೈತಾನನಿಗೆ ಇರಿತಾ ಇದ್ದೇವೆ. ಆತನು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಸೈತಾನನಿಗೆ ಇರಿಯುವಾಗ ನಾವು ನೋಡ್ತೇವೆ, ಆತನು ಓಡಿ ಹೋಗ್ತಾನೆ, ಗಾಯದಿಂದ ನೆರಳುತ್ತಾನೆ. ದೇವರ ಮಗುವೆ, ದೇವರು ನಿನಗೆ ಅದ್ಭುತವಾದ ಆಯುಧವನ್ನು ಕೊಡ್ತಾನೆ. ದೇವರ ಎಣಿಕೆಯಲ್ಲಿ ಬಲವಾದ ಆಯುಧಗಳು. ಮನುಷ್ಯನ ಎಣಿಕೆಯಲ್ಲಿ ಅದೇನೂ ಅಲ್ಲ, ಆದರೆ ದೇವರ ಎಣಿಕೆಯಲ್ಲಿ ಅದು ಕೆಲಸ ಮಾಡ್ತದೆ. ದೇವರು ಕೊಡುವಂಥ ಆಯುಧಗಳು, ಸರ್ವಾಯುಧಗಳು, ಬಲವುಳ್ಳ ಆಯುಧಗಳು. ಅವನ್ನು ತೆಗೆದುಕೊಂಡು ಸೈತಾನ ವಿರುದ್ಧವಾಗಿ ನಿಂತುಕೊಳ್ಳು. ಅದಕ್ಕೆ ವಾಕ್ಯ ತಿರುಗಿ ಹೇಳ್ತದೆ, ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಾಗಾದರೆ ಈ ಒಂದು ಯುದ್ಧ ಎಲ್ಲಿ ನಡೀತದೆ? ಈ ಯುದ್ಧ ಪ್ರಾರ್ಥನೆಯಲ್ಲಿ ನಡೀತದೆ. ಸೈತಾನ ವಿರುದ್ಧವಾಗಿ ನೀನು ಮಾಡುವಂಥ ಯುದ್ಧ ರಂಗ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಅದ ಕಾರಣ 18ನೇ ವಚನದಲ್ಲಿ ಆತನು ಹೇಳ್ತಾನೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದ ಪ್ರಾರ್ಥಿಸಿರಿ. 2 ರೀತಿಯಾಗಿ ಹೇಳ್ತಾ ಇದ್ದಾನೆ. ಒಂದು, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. 2ನೇದು, ಎಲ್ಲ ತರವಾದ ಸಕಲ ವಿಧವಾದ ಪ್ರಾರ್ಥನೆಯಿಂದ ಪ್ರಾರ್ಥಿಸಿರಿ. ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸ್ತಾ ಇದೆಯಾ ದೇವರ ಮಗುವೆ? ಯೂದನ ಪುಸ್ತಕ ನಾವು ನೋಡ್ತೇವೆ, ಅದರ 20ನೇ ವಚನ. ಯೂದನ ಪುಸ್ತಕ ಅದರ 20ನೇ ವಚನ. ಪ್ರಿಯರೇ, ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮನ್ನು ಕಾಯ್ದುಕೊಳ್ಳಿರಿ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸು. ಆರ್ ಪ್ರೇಯಿಂಗ್ ಇನ್ ದ ಹೋಲಿ ಸ್ಪಿರಿಟ್, ಅಥವಾ ಪ್ರಾರ್ಥನೆಯನ್ನು ಪವಿತ್ರಾತ್ಮನಲ್ಲಿ ಮಾಡುವುದು. ಅದೇನು? ದೇವರಾತ್ಮ ಹೊಂದಿದ್ದೀಯಾ? ಅನ್ಯ ಭಾಷೆ ಮಾತಾಡುತ್ತೀಯಾ? ಹಾಗಾದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸು. ಅದು ಪವಿತ್ರಾತ್ಮನಲ್ಲಿ ಮಾಡುವಂಥ ಪ್ರಾರ್ಥನೆ. ಆದ ಕಾರಣ 18ನೇ ವಚನ ಇರ್ತದೆ, ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದ ಪ್ರಾರ್ಥಿಸು. ಎಲ್ಲ ಸಮಯಗಳಲ್ಲಿ ಹೇಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ರೀ ಅಂತ ನೀವು ಹೇಳ್ಬೋದು. ಹೌದು, ಎಲ್ಲ ಸಮಯಗಳಲ್ಲಿ ನೀವು ಚಿಂತೆ ಮಾಡಲಿಕ್ಕೆ ಸಾಧ್ಯ ಇರುವುದಾಗಿದ್ದರೆ ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ಸಾಧ್ಯ. ನೀನು ಕೆಲಸ ಮಾಡ್ತಿರುವಾಗ ನೀನು ಹೃದಯದಲ್ಲಿ ಪ್ರಾರ್ಥಿಸ್ಬೋದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ಬೋದು. ನೀನು ಡ್ರೈವಿಂಗ್ ಮಾಡ್ತಿರುವಾಗ ಅಥವಾ ಮೋಟರ್ ಸೈಕಲ್ ಓಡಿತಾ ಇರುವಾಗ ಅಲ್ಲಿ ಕೂಡ ನೀನು ಅನ್ಯ ಭಾಷೆಯಲ್ಲಿ ಆಗಲಿ ಮನಸ್ಸಿನಲ್ಲಾಗಲಿ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಈ ಪ್ರಾರ್ಥನೆ ಅಂದ್ರೆ ಏನು? ದೇವರ ಕೂಡ ಅನ್ಯೋನ್ಯತೆ. ದೇವರು ಕೂಡ ನೀನು ಅನ್ಯೋನ್ಯತೆ ಹೊಂದಿರುವಾಗ ಸೈತಾನ ಏನು ಮಾಡಕ್ಕೆ ಸಾಧ್ಯ? ನಿನ್ನ ಕನೆಕ್ಷನ್ ದೇವ್ರು ಕೊಟ್ಟಿದೆ, ಸೈತಾನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೈತಾನ ಉದ್ದೇಶ ಏನಂದ್ರೆ ನಿನ್ನ ಪ್ರಾರ್ಥನೆಗೆ ಅಡ್ಡ ಹಾಕ್ಬೇಕು. ಅದು ಸೈತಾನನ ಕುತಂತ್ರ, ಸೈತಾನನ ತಂತ್ರೋಪಾಯ. ಹೇಗಾದ್ರೂ ಮಾಡಿ ನೀನು ಪ್ರಾರ್ಥನೆ ಮಾಡಬಾರ್ದು, ಹೇಗಾದ್ರೂ ಮಾಡಿ ನೀನು ದೇವರ ವಾಕ್ಯ ಓದಬಾರ್ದು. ನಿನ್ನ ಮನಸ್ಸನ್ನು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಳಿತಾನೆ. ಪೇಪರ್ ಓದೋದಕ್ಕಾಗಲಿ, ಟಿ ವಿ ನೋಡೋದಕ್ಕಾಗಲಿ, ಅಥವಾ ಬೇರೆ ಏನೋ ಆಲೋಚನೆ ಯಾವುದೋ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು. ದೇವ್ರ ವಾಕ್ಯ ಓದುವಾಗಲೇ ಅನ್ಯ ಕೆಲಸಗಳ ವಿಚಾರಗಳು ಬರ್ತವೆ. ಸುಮ್ಮನೆ ಕೂತಿರುವಾಗ ನಿನಗೆ ಆ ಕೆಲಸಗಳ ವಿಚಾರ ಬರಲಿಕ್ಕಿಲ್ಲ. ಸೈತಾನ ಉದ್ದೇಶ ಅಂದರೆ ನಿನ್ನ ಪ್ರಾರ್ಥನೆಯನ್ನು ತಡಿಬೇಕು, ನೀನು ದೇವರ ವಾಕ್ಯ ಓದೋಕೆ ತಡಿಬೇಕು. ನೀನು ಬಲಗೊಳ್ಳು, ದೇವರಲ್ಲಿ ಬಲಗೊಳ್ಳು. ಈ ವಾಕ್ಯದ ಮೂಲಕ ಪವಿತ್ರಾತ್ಮ ಪ್ರೇರಣೆ ಪ್ರಾರ್ಥಿಸುವುದರ ಮೂಲಕವಾಗಿ ನೀನು ಬಲಗೊಳ್ತೀಯ.
ಅದನ್ನು ತಡೀಬೇಕೆಂಬುದಾಗಿ ಸೈತಾನ ಪ್ರಯತ್ನಿಸ್ತಾನೆ. ಯಾವಾಗ ನೀನು ಪ್ರಾರ್ಥನೆಗೆ ಕೂತುಕೊಳ್ಳುತ್ತೀಯೋ ಸೈತಾನನ ಗಡಗಡನೆ ನಡೀಲಿಕ್ಕೆ ಆರಂಭಿಸ್ತಾನೆ. ಆದ ಕಾರಣ 18ನೇ ವಚನ ಹೇಳ್ತದೆ, ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಏನ್ರಿ ಸಕಲ ವಿಧವಾದ ಪ್ರಾರ್ಥನೆಯಿಂದ ಪ್ರಾರ್ಥಿಸು. ಹಾಗಾದ್ರೆ ಸಕಲ ವಿಧವಾದ ಪ್ರಾರ್ಥನೆ ಅಂದರೆ ಏನು ಪ್ರಾರ್ಥನೆ? ಅಲ್ಲಿ ಬೇರೆ ಬೇರೆ ತರವಾದಂತಹ ಪ್ರಾರ್ಥನೆಗಳು. ಒಂದು ನಾವು ಆಗಲೇ ನೋಡಿಕೊಂಡು, ಅಂದರೆ ಪ್ರೇಯಿಂಗ್ ಇನ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದು, ಅಥವಾ ಯಾವುದೋ ವ್ಯಕ್ತಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪವಿತ್ರಾತ್ಮನ ಪ್ರೇರೇಪಿಸ್ತಾನೆ. ಆ ವ್ಯಕ್ತಿಗಾಗಿ ದೇವರಾತ್ಮ ನಡೆಸುವುದರ ಮೂಲಕವಾಗಿ ಪ್ರಾರ್ಥಿಸ್ತಾರೆ. ಎರಡನೆಯ ಪ್ರಾರ್ಥನೆ ನಾವು ನೋಡ್ತೇವೆ, ಪ್ರೇಸಿಂಗ್ ಅಂಡ್ ವರ್ಷಿಪಿಂಗ್, ಸ್ತುತಿ ಮಾಡುವುದು, ಕರ್ತನನ್ನು ಆರಾಧಿಸುವುದು. ಇದು ವಿಶೇಷವಾದಂತಹ ಪ್ರಾರ್ಥನೆ. ಇದು ದೇವರ ಬಲವನ್ನು ನಿನ್ನ ಕಡೆ ತರುತ್ತದೆ, ದೇವರ ಸಿಂಹಾಸನವನ್ನು ನಿನ್ನ ಕಡೆಗೆ ಇಳಿದು ತರುತ್ತದೆ. ಇದು ಪರಲೋಕವನ್ನೇ ನಿನ್ನ ಕಡೆಗೆ ತರುವಂಥದ್ದಾಗಿರ್ತದೆ. ಆದ ಕಾರಣ ನಿನ್ನ ಪ್ರಾರ್ಥನೆಯಲ್ಲಿ ಬರೇ ಕೇಳುವುದಲ್ಲ, ನಾವು ನೋಡ್ತೇವೆ ದೇವರನ್ನು ಸ್ತುತಿ ಮಾಡುವುದು, ಆರಾಧಿಸುವಂಥದ್ದು ಇರಬೇಕು. ನೀನು ಯಾವಾಗ ಕರ್ತನನ್ನು ಆರಾಧಿಸ್ತೀಯ, ನಿನ್ನ ಅವಶ್ಯಕತೆಗಳು ಪೂರೈಸಲ್ಪಡ್ತವೆ, ಅದ್ಭುತಗಳು ನಿನಗೆ ಸಂಭವಿಸ್ತವೆ, ಕರ್ತನ ಪ್ರಸನ್ನತೆ ನಿನ್ನ ಜೀವನದಲ್ಲಿ ನಡೆಯುತ್ತದೆ, ದೇವರಾತ್ಮನ ವರಗಳು ನಿನ್ನಲ್ಲಿ ಚಲಿಸಲಿಕ್ಕೆ ಆರಂಭಿಸ್ತವೆ. ಸ್ತುತಿ ಹಾಗೂ ಆರಾಧನೆಯ ಪ್ರಾರ್ಥನೆ ಅದು ಎರಡನೇ ರೀತಿ. ಇದು ಇನ್ನೊಂದು ವಿಜ್ಞಾಪನೆ ಪ್ರಾರ್ಥನೆ. ದೇವರ ಮುಂದೆ ವಿಜ್ಞಾಪನೆ ಮಾಡ್ತೀಯ, ನಿನ್ನ ಅವಶ್ಯಕತೆಗಳನ್ನು ದೇವರ ಮುಂದೆ ಹೇಳ್ಕೊಳ್ತೀಯ. ದೇವರಿಗೆ ಇದು ಅವಶ್ಯವಾಗಿದೆ, ಇದು ನನಗೆ ಅನುಗ್ರಹಿಸುವುದಾಗಿ ನೀನು ಪ್ರಾರ್ಥನೆ ಮಾಡ್ತೀಯ. ಅದು ವಿಜ್ಞಾಪನೆ ಪ್ರಾರ್ಥನೆ. ಇನ್ನೊಂದು ಪರಾರ್ಥ ಪ್ರಾರ್ಥನೆ, ಬೇರೆಯವರಿಗಾಗಿ ಪ್ರಾರ್ಥಿಸುವುದು. ನಿನ್ನ ಸಭೆ ಜನರಿಗಾಗಿ, ನಿನ್ನ ಕುಟುಂಬದ ಜನರಿಗಾಗಿ, ನಿನ್ನ ಪಟ್ಟಣಕ್ಕಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ದೇಶಕ್ಕಾಗಿ, ಈಗ ಕರೋನಾದಿಂದ ಕಷ್ಟಪಡುತ್ತಿರುವಂತಹ ಈ ಲೋಕಕ್ಕಾಗಿ ಅದು ಪರಾರ್ಥ ಪ್ರಾರ್ಥನೆ ಮಾಡುವುದು ಅವಶ್ಯವಾಗಿದೆ. ಆದ ಕಾರಣ ಸಕಲ ವಿಧವಾದ ಪ್ರಾರ್ಥನೆಯಿಂದ ಪ್ರಾರ್ಥಿಸರಿ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ. ಆದ ಕಾರಣ ಈ ಎಲ್ಲ ಥರವಾದಂಥ ಪ್ರಾರ್ಥನೆಗಳನ್ನು ನಾವು ಪ್ರಾರ್ಥಿಸುವಾಗ ಅದು ಆತ್ಮಿಕ ಯುದ್ಧದ ಪ್ರಾರ್ಥನೆ. ಆತ್ಮಿಕ ಯುದ್ಧದ ಇನ್ನೊಂದು ಪ್ರಾರ್ಥನೆ ನೋಡ್ತೇವೆ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರೊಂದಿಗೆ ಮಾತಾಡೋದಷ್ಟೇ ಅಲ್ಲ, ಸೈತಾನನಿಗೆ ಅಪ್ಪಣೆ ಕೊಡ್ತೇವೆ. ದುರಾತ್ಮ ಯೇಸು ನಾಮದಲ್ಲಿ ಅಪ್ಪಣೆ ಕೊಡ್ತೇನೆ, ಬಿಟ್ಟು ಹೋಗುವುದಾಗಿ. ಅಥವಾ ಸೈತಾನನೇ ಈ ಭಾಗದಲ್ಲಿ ಯೇಸು ನಾಮದಲ್ಲಿ ಕಟ್ಟಿ ಹಾಕ್ತಾನೆ, ಈ ಕುಟುಂಬದಲ್ಲಿ ನೀನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ವ್ಯಕ್ತಿಯ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಯೇಸು ನಾಮದಲ್ಲಿ ನಾನು ನಿನ್ನನ್ನು ಬಂಧಿಸ್ತೇನೆ ಅಂತ ಹೇಳುವಾಗ ಅಲ್ಲಿ ಆತನ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಇಲ್ಲಿ ಬಂಧಿಸುವುದು ಮಾತ್ರ ಅಲ್ಲ, ಯೇಸು ಹೇಳ್ತಾನೆ ಬಿಚ್ಚುವುದು. ಹಾಗಾದ್ರೆ ನಾವು ಯಾರನ್ನು ಬಿಚ್ಚಬೇಕು? ಸೈತಾನ ಕಟ್ಟಿ ಹಾಕಿದ್ಮೇಲೆ ಮತ್ತೆ ಬಿಚ್ಚಿಬಿಡ್ಬೇಕಾ? ಒಬ್ಬ ವ್ಯಕ್ತಿ ಪ್ರಾರ್ಥಿಸ್ತಾ, ಸೈತಾನನೇ ಯೇಸುವನ್ನು ಬಂಧಿಸಿ ನಿನ್ನನ್ನು ಬಿಚ್ಚಿಬಿಡ್ತೇನೆ, ಏನು ಉಪಯೋಗ ಆಗ್ತದೆ? ಬಂಧಿಸ್ಬಿಡುದು ಮತ್ತೆ ಬಿಚ್ಚಿಬಿಡುದು. ಹಾಗಾದ್ರೆ ಯಾರನ್ನು ಬಿಚ್ಚಬೇಕು ನಾವು? ಸೈತಾನನ ಕಟ್ಟಿನಲ್ಲಿ ಇರುವವರನ್ನು ನಾವು ಬಿಚ್ಚಬೇಕು. ಸೈತಾನನ ಬಂಧನದಲ್ಲಿರುವವರನ್ನು ನಾವು ಬಿಚ್ಚಿ ಬಿಡಿಸಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ತಾನು ಬಂದ ಉದ್ದೇಶ ಬಂದಿಗಳಿಗೆ ಬಾಗಿಲು ತೆರೆಯುವುದಕ್ಕಾಗಿ, ಸರಪಣಿಗಳನ್ನು ಮುರಿಯುವುದಕ್ಕಾಗಿ ನಾನು ಬಂದೆಂಬುದಾಗಿ ಏಷಾಯ 61 ನಾವು ಓದ್ತೇವೆ. ಹಾಗಾದ್ರೆ ನಮಗೂ ಕೂಡ ಅದೇ ಕರ್ತನ ಒಂದು ಸೇವೆ ನಮಗೆ ಕೊಡ್ತಾನೆ. ಯಾರು ಬಂಧನದಲ್ಲಿದ್ದಾರೆ ಅವರನ್ನು ಬಂಧನದಿಂದ ಬಿಡಿಸಬೇಕು. 18 ವರ್ಷಗಳಿಂದ ಬೆನ್ನು ಬಾಗಿ ಹೋಗಿ ಇರುವಂಥ ಒಬ್ಬ ಸ್ತ್ರೀಯನ್ನು ಯೇಸು ಸ್ವಾಮಿ ಆಕೆ ಮೇಲೆ ಕೈ ಇಟ್ಟು ಹೇಳ್ತಾನೆ, ಮಗಳೇ, ಇವತ್ತು ನಿನಗೆ ಬಿಡುಗಡೆ ಆಯಿತು, ಇವತ್ತು ನೀನು ಬಿಚ್ಚಲ್ಪಟ್ಟಿ ಅಂತ ಹೇಳುವಾಗ ಆಕೆ ನೇರವಾಗಿ ಮಾಡಲ್ಪಟ್ಟರು. ಆಗ ಜನರು ಪರಿಸಾರು ಹೇಳಿದರು, ಏನು ಸಬ್ಬತ್ ದಿನದಲ್ಲಿ ಯಾಕೆ ಗುಣ ಮಾಡ್ತಿದ್ದಿ, ಬೇರೆ ದಿನದಲ್ಲಿ ಯಾಕೆ ಗುಣ ಮಾಡೋದೆಂಬುದಾಗಿ. ಆವಾಗ ಯೇಸು ಸ್ವಾಮಿ ಹೇಳಿದ, 18 ವರ್ಷಗಳಿಂದ ಸೈತಾನದ ಬಂಧಿಸಲಾಗಿದ್ದ ಇವಳನ್ನು ನಾನು ಸಬ್ಬತ್ ದಿನದಲ್ಲಿ ಬಿಚ್ಚಬಾರದೋ? ನೋಡುತ್ತೆ, ಯಾರಿಂದ ಬಂಧಿಸಲಾಗಿದ್ದಳು? ಸೈತಾನದಿಂದ ಬಂಧಿಸಲ್ಪಟ್ಟಿದ್ದಳು. ಯೇಸು ಸ್ವಾಮಿ ಅವಳನ್ನು ಬಿಚ್ಚಿದಾಗ. ಆದ ಕಾರಣ ನಾವು ಸೈತಾನನ್ನು ಬಂಧಿಸುವುದಷ್ಟೇ ಅಲ್ಲ, ನಾವು ನೋಡ್ತೇವೆ ಜನರನ್ನು ಬಿಚ್ಚಬೇಕು. ಅವರ ಸರಪಣಿಗಳನ್ನು ಬಿಚ್ಚಿ
ಅವರ ಹಗ್ಗಗಳನ್ನು ಬಿಚ್ಚಿ ಬಂಧನವನ್ನು ಬಿಚ್ಚಿ ಕರ್ತನ ರಾಜ್ಯದಲ್ಲಿ ಸ್ವತಂತ್ರರನ್ನಾಗಿ ನಾವು ಮಾಡೋದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಎಲ್ಲ ತರವಾದಂಥ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ. ಈ ಒಂದು ಸೈತಾನನ್ನು ಕಟ್ಟಿ ಹಾಕುವಂಥದ್ದು, ಜನರನ್ನು ಬಿಡುಗಡೆ ಮಾಡುವಂಥ ಪ್ರಾರ್ಥನೆ ಕೂಡ ಇದೆ. ಎಲ್ಲ ತರವಾದ ಪ್ರಾರ್ಥನೆಗಳನ್ನು ಮಾಡುವಂಥದ್ದು. ಆದ ಕಾರಣ ಎಲ್ಲ ಪ್ರಾರ್ಥನೆಗಳ ನಂತರ ನಿನ್ನನ್ನು ಬಲಪಡಿಸಿಕೊ, ದೇವರ ಆತ್ಮದಿಂದ ತುಂಬಲ್ಪಟ್ಟಂತ ವ್ಯಕ್ತಿಯಾಗಿರು. ಸತತವಾದ ಪ್ರಾರ್ಥನಾ ಜೀವಿತ ಇಟ್ಟುಕೊ. ಒಂದು ದಿವಸ ಕೆಳಗೆ, ಒಂದು ದಿವಸ ಮೇಲೆ ಬೇಡ. ನಿನ್ನ ಪ್ರಾರ್ಥನಾ ಜೀವಿತ ಕಾನ್ಸ್ಟಂಟ್ ಆಗಿ ಅದು ಮೇಲಕ್ಕೆ ಹೋಗ್ತಾ ಇರಲಿ. ನಾವು ನೋಡ್ತೇವೆ, ದೇವರ ವಾಕ್ಯವನ್ನು ಓದುತ್ತಾ ಇರು, ಧ್ಯಾನ ಮಾಡುತ್ತಾ ಇರು, ವಾಕ್ಯವನ್ನು ಅರಿಕೆ ಮಾಡು ಮತ್ತು ಆತ್ಮಿಕ ಚಟುವಟಿಕೆಗಳಲ್ಲಿ ಒಳಗಾಗಿರು. ನಾವು ನೋಡ್ತೇವೆ, ಸಾಧ್ಯವಾದರೆ ದೇವ ಜನರೊಂದಿಗೆ ಅನ್ಯೋನ್ಯತೆಯಲ್ಲಿ ಮುಂದುವರಿ ಮತ್ತು ಪ್ರಾರ್ಥನೆಯಲ್ಲಿಯೂ ಆತ್ಮಿಕ ಯುದ್ಧದ ಪ್ರಾರ್ಥನೆಯಲ್ಲಿಯೂ ಮುಂದೆ ಬರಿ. ದೇವರು ನಿನ್ನನ್ನು ಬಲಪಡಿಸಲಿ. ಇಲ್ಲಿ ಎಫೆಸ 6:10 ಹೇಳಿದಂತೆ, ಕಡೆ ಮಾತನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಾಮಿ, ಈ ನಿನ್ನ ಮಕ್ಕಳು ನಿನ್ನನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳುವಂತೆ ಅನುಗ್ರಹಿಸು. ಯೇಸು ನನ್ನಲ್ಲಿದ್ದಾನೆ, ಬಲಶಾಲಿಯಾದ ಯೇಸು ನನ್ನಲ್ಲಿದ್ದಾನೆ ಎಂಬಂತ ಒಂದು ಭರವಸೆ ಅವರಿಗೆ ಅನುಗ್ರಹಿಸು. ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ, ಅಭಿಷೇಕ ಹೊಂದಿದವರಾಗಿ, ಪವಿತ್ರಾತ್ಮನ ಸ್ನಾನ ಹೊಂದಿದವರಾಗಿ ಬಲಗೊಳ್ಳುವಂತೆ ಅವರನ್ನು ಅನುಗ್ರಹಿಸು. ನಿನ್ನ ವಾಕ್ಯವೆಂಬ ಸಂಗತಿಯಲ್ಲಿ ನೆಲೆಗೊಂಡು ನಿಂತು ಅವರು ಬಲವುಳ್ಳವರಾಗಿರುವಂತೆ ಅನುಗ್ರಹಿಸು. ವಾಕ್ಯದಲ್ಲಿ ಅಸ್ಥಿವಾದ ಹೊಂದಿದವರಾಗಿ ಅದರ ಮೇಲೆ ತಮ್ಮ ಜೀವನವನ್ನು ಅವರು ಕಟ್ಟಿಕೊಂಡು ದೃಢವಾಗಿರುವಂತೆ ಅನುಗ್ರಹಿಸು. ಸೈತಾನನ ತಂತ್ರೋಪಾಯಗಳನ್ನು ಮುರಿದು ಬಿಟ್ಟು ದೇವರ ಸರ್ವಾಯುಧವನ್ನು ಧರಿಸಿಕೊಂಡು ಮಾಡಬೇಕಾದನ್ನು ಮಾಡಿ ಜೈಶಾಲಿಗಳಾಗಿ ನಿಲ್ಲುವಂತೆ ಅವರಿಗೆ ಅನುಗ್ರಹಿಸು. ಕ್ರಿಸ್ತನು ಈ ಲೋಕಕ್ಕೆ ತಿರುಗಿ ಬರುವಾಗ ಕರ್ತನೆ, ಅವರು ನಿನ್ನ ದೃಷ್ಟಿಯಲ್ಲಿ ನಿರ್ಮಲರು, ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕ ಇಲ್ಲದವರಾಗಿ ಕಂಡುಬರುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.